ಶಾಂತಿ. ಓಂ ಶಾಂತಿ. ಸೌಂಡ್. ಓಂ ಶಾಂತಿ. ಸೌಂಡ್ ಕ್ಲಿಯರ್ ಇದೆ. ಬಾಬಾ ಇವತ್ತು ಬಾಬಾ ಹೃದಯದಲ್ಲಿ ಯಾವಾಗ ನೀವು ಸದಾ ಇರೋಕ್ಕೆ ಸಾಧ್ಯ, ಯಾವ ಕಾಯಿಲೆ ಜಡದಿಂದ ಸಮಾಪ್ತಿಯಾಗಬೇಕು. ಅರ್ಧಕಲ್ಪದ ಮಹಾರೋಗ ಯಾವುದು? ದೇಹಾಭಿಮಾನದ ಮಹಾರೋಗ ಏನಿದೆ ಅದನ್ನು ಬೀಜ ರೂಟಿಂದನೇ ಭಸ್ಮ ಮಾಡಿಬಿಡ್ಬೇಕು. ಕತ್ತರಿಸೋದಲ್ಲ, ಕತ್ತರಿಸಿದ್ರೆ ಚಿಗುರ್ಬಿಡುತ್ತೆ. ಎಷ್ಟು ಡೆಪ್ತಲ್ಲಿ ಬೆಂಕಿ ಇಡ್ತೀವಿ ದೇಹಾಭಿಮಾನಕ್ಕೆ, ಇದು ಅರ್ಥ ಆಗಬೇಕು. ಇದು ಟೈಮ್ ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಯಾವ ಲೆವೆಲ್ಲಿಗೆ ಬೇಕಂದ್ರೂ ಪರಿವರ್ತನೆ ಮಾಡಿಕೊಳ್ಳೋ ಟೈಮ್. ಕೇವಲ ಅದರ ರಿಯಲೈಸೇಷನ್ ಆಗಬೇಕಷ್ಟೆ. ಬಾಬಾ ಹೇಳ್ತಾರೆ, ಅದೊಂದು ಮಹಾ ರೋಗಿಯನ್ನಾಗಿ ಮಾಡಿಬಿಡ್ತು ಆತ್ಮನನ್ನು, ದೇಹಾಭಿಮಾನದ ಕಾರಣ. ಈಗ ಯಾರದನ್ನು ಬಿಡ್ತಾ ಹೋಗ್ತಾರೆ, ಸೇವೆ ಮಾಡೋದ್ರ ಜೊತೆ ಸೇವೆನೂ ಮಾಡಬೇಕು, ಮುರುಳಿನೂ ಹೇಳಬೇಕು. ಬಟ್ ಆದರೆ ವಾಚಾ ಸೇವೆಯ ಜೊತೆಗೆ ಏನು, ನನ್ನನ್ನು ಬಹಳ ಚೆನ್ನಾಗಿ ನೆನಪು ಮಾಡಬೇಕು. ಅವರಷ್ಟೇ ನನ್ನ ಹೃದಯದಲ್ಲಿ ಸದಾ ಇರೋಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲರ ಪ್ರಯತ್ನ, ಬಾಬನ ಮಕ್ಕಳೆಲ್ಲರೂ ನಾನು ಆತ್ಮ ಅನ್ನೋ ಮಾತನ್ನು ಎಲ್ಲರೂ ಅಭ್ಯಾಸ ಮಾಡ್ತಾರೆ. ಬಟ್ ಅದರ ನಿರಂತರತೆ ಮತ್ತು ಆತ್ಮಾಭಿಮಾನಿಯಾಗಿ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡ್ಕೊಳ್ಳೋದು ಇದೆಯಲ್ಲ, ಅದರದ್ದು ಮೆಹನತ್, ಪುರುಷಾರ್ಥದ ಪರಿಶ್ರಮ ಇರಬೇಕು. मीठे बच्चे तुम्हें संगम पर सेवा करके गायन लायक बनना है, फिर भविष्य में पुरुषोत्तम बनने से तुम पूजा लायक बन जाएंगे. ಮಧುರವಾದಂತಹ ಮಕ್ಕಳೇ, ನೀವು ಸಂಗಮ ಯುಗದಲ್ಲಿ ಸೇವೆ ಮಾಡಿ ಗಾಯನ ಯೋಗ್ಯರಾಗಬೇಕು. ಆಮೇಲೆ ಭವಿಷ್ಯದಲ್ಲಿ ಪುರುಷೋತ್ತಮರಾಗೋ ಪುರುಷಾರ್ಥ. ಇಲ್ಲಿಂದ ರಿಸಲ್ಟ್ ಏನಿದೆ? ಪುರುಷೋತ್ತಮ ಪೂಜ್ಯರು. ಸತ್ಯುಗದಷ್ಟು ಪುರುಷೋತ್ತಮ ಸ್ಥಿತಿ ಬೇರೆ ಇನ್ಯಾವ ಯುಗದಲ್ಲಿ ಯಾರೂ ಪಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದರಲ್ಲಿನೂ ಪರಂ ಪೂಜ್ಯ, ಬರೀ ಪೂಜೆ, ಗಾಯನ, ಬರೀ ಗಾಯನ, ಎಲ್ಲ ನಂಬರ್ ವಾರ್. ಇದೆಲ್ಲ ಆತ್ಮಾಭಿಮಾನಿಯಾಗಿ ಆತ್ಮಸ್ಥಿತಿಯಲ್ಲಿರೋದರ ರಿಸಲ್ಟಲ್ಲಿ ಇಷ್ಟೆಲ್ಲ ನೋಡಿ ಪದವಿಗಳ ಏರಫೇರಿಗಳು. ಬಾಬಾವ್ರು ಇಷ್ಟೆಲ್ಲ ಡಿಕ್ಲೇರ್ ಮಾಡಿದ್ರು ಮಾಡೋರು ಮಾತ್ರ ಸ್ವಲ್ಪನೇ ಮಾಡ್ತಾರೆ. ಅದು ವಿಚಿತ್ರ. ಎಲ್ಲ ಮಾಡಿ ಬಾಬಾವ್ರಿಂದ ನಂದಲ್ವ ಆಸ್ತಿ, ನಾನು ತಗೊಂಬಿಡೋಣ ಅಂತ ಯಾರು ಯೋಚನೆ ಮಾಡಲ್ಲ. ಕೌನ್ಸಿ बीमारी जड़ से समाप्त हो तब बाप के दिल पर चढ़ेंगे. ಮೇಲೇನು ಕೇಳಿದ್ರಿ? ಮಧುರವಾದಂತಹ ಮಕ್ಕಳೇ, ನೀವು ಸಂಗಮ ಯುಗದಲ್ಲಿ ಸೇವೆ ಮಾಡಿ ಗಾಯನ ಲಾಯಕ್ ಆಗ್ತೀರಾ. ಅದ್ರ ಜೊತೆಗೇನು ಭವಿಷ್ಯದಲ್ಲಿ ಪುರುಷೋತ್ತಮ. ಸಂಗಮ ಯುಗದಲ್ಲಿ ಪೂಜೆ ಆಗೋಕ್ಕಾಗಲ್ಲ ನೋಡಿ, ಭವಿಷ್ಯದಲ್ಲಿ ಪುರುಷೋತ್ತಮ ಪೂಜ್ಯರಾಗ್ತೀರ. ಯಾವ ಕಾಯಿಲೆ ಜಡದಿಂದ, ಬೀಜದಿಂದ, ಬೇರಿಂದ ಸಮಾಪ್ತಿಯಾದಾಗ ತಂದೆಯ ಹೃದಯದಲ್ಲಿ ಬರೋಕ್ಕೆ ಸಾಧ್ಯ. ದೇಹಾಭಿಮಾನ की बीमारी, इसी देहाभिमान के कारण सभी विकारों ने महारोगी बना दिया. ದೇಹಾಭಿಮಾನ ಅಂದರೆ ರಾವಣನ ಅಪ್ಪ ಅಲ್ಲ. ದೇಹಾಭಿಮಾನ ಇದೆ ಅಂದರೆ ಅಲ್ಲಿ ಎಲ್ಲೋ ಯಾವುದೋ ಒಂದು ವಿಕಾರ ಇದೆ ಅಂತ, ಅದು ಪಕ್ಕಾ ಪ್ರೂಫ್. ಅಂದರೆ ಚರ್ಮ ಬಾನ, ನಾನು ಇತ್ತು ಅಥವಾ ನಂದು ಒಂದು ಸ್ವಲ್ಪ ಎಲ್ಲಾದರೂ ये देहाभिमान समाप्त हो जाए तो तुम दिल बाप की दिल पर चढ़ो. दिल पर चढ़ना है तो विशाल बुद्धि बनो, ज्ञान चिता पर बैठो. ಇಂಪಾರ್ಟೆಂಟ್ ಏನು?
ವಿಶಾಲ ಬುದ್ಧಿಯವರಾಗಿ ಜ್ಞಾನ ಚಿತೆಯಲ್ಲಿ ಕೂತ್ಕೊಳ್ಳಿ. ದೇಹಾಭಿಮಾನ ಪೂರ್ಣ ದೇಹಾಭಿಮಾನ ಪೂರ್ಣ ಸಮಾಪ್ತಿ ಅದರ ಚಿಹ್ನೆನೇ ಆತ್ಮಾಭಿಮಾನ ಅಂದರೆ ವಿಶಾಲ ಬುದ್ಧಿ, ದುರಾಂದೇಶ್ ಬುದ್ಧಿ ಮತ್ತು ಜ್ಞಾನದ ಬುದ್ಧಿ. ಜ್ಞಾನ ಚಿತೆಯಲ್ಲಿ ಕೂತ್ರೇನೆ ಇವೆಲ್ಲ ಭಸ್ಮ ಆಗೋದು. रूहानी सेवा में लग जाओ और वाणी चलाने के साथ साथ बाप को अच्छी रीति याद करो. ಆತ್ಮೀಯ ಸೇವೆಯಲ್ಲಿ ತತ್ಪರರಾಗಿ ವಾಣಿ ಹೇಳಿದ್ರು ಜೊತೆಗೆ ತಂದೆಯ ನೆನಪಲ್ಲಿ ಭಾಳ ಜಾಸ್ತಿ ಇರಿ. ಯಾಕೆಂದರೆ ಮೇನ್ ಸಬ್ಜೆಕ್ಟ್ ಯಾವುದು? ನಾನು ಆತ್ಮ ಅಂತ ತಿಳಿದು ಬಾಬುವರನ್ನು ನೆನಪು ಮಾಡೋದು. ಫಸ್ಟ್ ಲೆಸನ್ ಲಾಸ್ಟ್ ಲೆಸನ್. ಆತ್ಮ ತನ್ನನ್ನು ತಾನು ವಿದೇಹಿ ಮಾಡಿಕೊಂಡು ದೇಹ ಜಗತ್ತಿನ ಬಂಧನಗಳಿಂದ ಮುಕ್ತರಾಗೋದೇ ತುಂಬ ಇಂಪಾರ್ಟೆಂಟ್ ಅಲ್ವಾ? ಗೀತ್ ಜಾಗ್ ಸಜನಿಯ ಜಾಗ್ ಆಯಾ ಸವೇರ ನಯಾ ಸವೇರ. ಮಕ್ಕಳೇ ಎದ್ದೊಳಿ, ಹೊಸ ಪ್ರಪಂಚ ಬರ್ತಾ ಇದೆ ಅಂತ ಬಾಬುವರು ಮಕ್ಕಳನ್ನು ಎಚ್ಚರಿಸ್ತಾರೆ. ಓಂ ಶಾಂತಿ. ಮೀಠೆ ಮೀಠೆ ರೂಹಾನಿ ಬಚ್ಚೋನೆ ಗೀತ್ ಸುನಾ. रूहानी बाप ने साधारण पुराने तन द्वारा मुख से कहा. बाप कहते हैं मुझे पुराने तन में पुरानी राजधानी में आना पड़ता है. ಇಂಪಾರ್ಟೆಂಟ್ ಮಾತಲ್ವಾ? ಮಧುರವಾದಂಥ ಆತ್ಮೀಯ ಮಕ್ಕಳು ಹಾಡು ಕೇಳಿದ್ರಲ್ವಾ? ಏನು ಹಾಡಲ್ಲಿದೆ? ಆತ್ಮೀಯ ತಂದೆ ಈ ಸಾಧಾರಣ ಶರೀರದಲ್ಲಿ ಬಂದು ಮುಖದಿಂದ ಹೇಳಿದ್ರು. ಏನು ಹೇಳ್ತಾರೆ? ನಾನು ಈ ಹಳೆಯ ಶರೀರದಲ್ಲಿ ಬಂದು ಹಳೆಯ ರಾಜಧಾನಿಯಲ್ಲಿ ಬಂದು ಹೊಸದು ಮಾಡಬೇಕಾಗತ್ತೆ. ಆನಾಯಿ ಪಡ್ತಾಯಿ ಹಳೆದ್ರಲ್ಲಿ ಹಳೆ ಶರೀರ ಬಂದೆಲ್ಲ ಹೊಸದು ಮಾಡೋಕ್ಕೆ ಹಳೆದ್ರಲ್ಲಿ ಬರಬೇಕಾಗತ್ತೆ. ಅಭಿ ये रावण की राजधानी है, तन भी पराया है क्योंकि शरीर में तो पहले से ही आत्मा है. मैं पुराने तन और पराये तन मैं प्रवेश करता हूँ. ತಂದೆ ಹೇಳೋದು, ನಾನು ಯಾವ ಸಮಯದಲ್ಲಿ ಬರ್ತೀನಿ, ಇದು ಜಗತ್ತು ರಾವಣ ರಾಜ್ಯ, ಶರೀರನೂ ಬೇರೆ ತಗೋಬೇಕು. ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಮಕ್ಕಳೇ. ಯಾಕೆಂದರೆ ಪರಾಯ ಬೇರೆದು. ಯಾಕೆಂದರೆ ತನ್ನದೇ ಆದ ಶರೀರ ಬಾಬೂರು ತಗೊಳ್ಳಲ್ಲ, ಅವರಿಗೆ ಇರಲ್ಲ. ಯಾಕೆ? ಕರ್ಮದ ಫಿಲಾಸಫಿಯ ಪ್ರಮಾಣ ಕರ್ಮದ ಲೆಕ್ಕನೇ ಇಲ್ಲ ಅಂದ್ರೆ ಅವ್ರ ಶರೀರ ತಗೊಳಕ್ಕಾಗಲ್ಲ. तो अपना तन होता है तो उसका नाम पड़ता है ना. हमारा नाम बदलता नहीं. मुझे कहते भी है शिव बाबा. मुझे सभी क्या कहते हैं? ಸದಾ ಶಿವ. ಯಾವಾಗಲೂ ಶಿವನೇ, ಯಾವಾಗಲೂ ಪ್ರಕಾಶನೇ. ನಿಮ್ಮ ಶರೀರಗಳಿಗೆ ನಿಮ್ಮ ಹೆಸರುಗಳು ಚೇಂಜ್ ಆಗ್ತಾ ಇರುತ್ತೆ. ದೇಹದ ನಾಮರೂಪ ಪರಿವರ್ತನೆ ಆಗುತ್ತೆ. ನಂದು ಶರೀರನೂ ಇಲ್ಲ, ನನ್ನ ಹೆಸರು ಚೇಂಜ್ ಆಗಲ್ಲ, ನನ್ನ ರೂಪನೂ ಚೇಂಜ್ ಆಗಲ್ಲ, ನಾನೇನು ಚೇಂಜ್ ಆಗಲ್ಲ. ಅದಕ್ಕೆ ತಾನೇ ತ್ರಿಗುಣಾತೀತ. ಬಾಬನ ಮಹಿಮೆಗಳೇ ಅದ್ಭುತ. ಯಾರ ಕತೆ ಇಲ್ಲ, ಗೋಜಿಲ್ಲ, ಬಂಧನ ಇಲ್ಲ, ಸ್ವಯಂಭೂ. ನೋಡ್ರಿ ಯಾವ ದೇವತೆಗಳಿಗೆ ಇದೆಲ್ಲ ಇಲ್ಲ. गीत तो बच्चे रोज सुनते हैं. नवयुग अर्थात नई दुनिया सतयुग आया किया गया. ಡೈಲಿ ಹಾಡು ಕೇಳ್ತೀರ. ಬೆಳಗ್ಗೆ ಅಮೃತ ವೇಳೆ ಇದೇ ಹಾಡು ಮೊದಲಾಗ್ತಿದೆ. ಜಾಗ ಸಜನಿಯ ಜಾಗ ಜಾಗ ನಯ ಸವೇರ ಆಯಾ ಕಿ ಆಯಾ. ಡೈಲಿ ಕೇಳಿದ್ರೆ ನೆನ್ಪಂತೂ ಇರಬೇಕಲ್ವಾ? ಅದಕ್ಕೆ ಏನು ಹೇಳ್ತಿದ್ದಾರೆ ಮಕ್ಕಳು ಕೇಳ್ತೀರಾ? ಅವ್ ಕಿಸ್ಕೋ ಕಹತೆ ಹೇ ಜಾಗೋ? ಆತ್ಮಾओं को, क्योंकि आत्मा ही घोर अंधियारे में सोई पड़ी है, कुछ भी समझ नहीं है. ಬಾಬಾ ಹೇಳೋದು, ನಾನು ಯಾರಿಗಿದು ಹೇಳ್ತಿರೋದು? ಮನುಷ್ಯರಿಗಲ್ಲ, ಆತ್ಮಗಳಿಗೆ ಹೇಳ್ತಿದ್ದೀನಿ. ಯಾಕೆ? ಆತ್ಮ ಘೋರ ಅಂಧಕಾರದಲ್ಲಿ ಏನದು ಅಜ್ಞಾನದ ಕತ್ಲೆಯಲ್ಲಿ ಮಲ್ಕೊಂಬಿಟ್ಟಿದೆ. ಕುಚ್ ಬಿ ಸಮಜ್ ನೈ. ಅದಕ್ಕೆ ಪ್ರೂಫ್ ಏನೋ? ಒಂದಿಷ್ಟೂ ತಿಳುವಳಿಕೆ ಇಲ್ಲ. ಜ್ಞಾನದ ತಿಳುವಳಿಕೆ ಮರ್ತೇ ಹೋಯ್ತಲ್ಲ. ಎಲ್ಲ ಬಿಟ್ಬಿಡ್ರಿ. ನಾನು ಆತ್ಮ ಅನ್ನೋದೇನೆ ನಾನು ಸೃಷ್ಟಿಯಲ್ಲಿ ಪಾಠ ಮಾಡ್ತಿದ್ದೀನಿ. ನಾನು ಆತ್ಮ ಅನ್ನೋದನ್ನೇ ಮರೆತುಬಿಟ್ವಲ್ವಾ? ಇದು ಎಷ್ಟು ದೊಡ್ಡ ಮಿಸ್ಟೇಕ್ ಆಗೋಯ್ತು.
ಬಾಪ್ ಕೋ ಭಿ ನೈ ಜಾನ್ತೆ, ತನ್ನನ್ನೇ ಮರ್ತ ಮೇಲೆ ಇನ್ ತಂದೆ ತಾಯಿ ಶಿವಬಾಬನ್ನು ಮರ್ತು ಬಿಟ್ವಿ. अब बाप जगाने आए हैं, अभी तुम बेहद के बाप को जानते हो, उनसे बेहद का सुख मिलना है नए युग में. सतयुग को नया कहा जाता है, कलयुग को पुराना युग कहेंगे. ಅಂದಾಗ ಈಗಂತೂ ಬಾಬುವ್ರು ಎಚ್ಚರಿಸ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿ ತರ್ತಿದ್ದಾರಲ್ವಾ. ನಿಮಗೀಗ ಬೇಹದ್ ತಂದೆ ಯಾರು ಏನು ಅವ್ರು ಹೆಂಗೆ ಬರ್ತಾರೆ ಡೀಟೇಲ್ ಪರಮಾತ್ಮನ ಅಂತ್ಯ ಅರ್ಥ ಆಗ್ಬಿಡ್ತು. ಅವರಿಂದನೇ ಬೇಹದ್ ಸುಖ ಹೊಸ ಯುಗ ಸತ್ಯುಗದಲ್ಲಿ ಸಿಗುತ್ತೆ. ಸತ್ಯುಗ ಹೊಸ ಯುಗ ಅಂತಾರೆ, ಕಲಿಯುಗ ಹಳೆದು. विद्वान पंडित आदि कोई भी नहीं जानते, कोई से भी पूछो ये नया युग है, फिर पुराना कैसे होता तो कोई भी बता नहीं सकेंगे, कहेंगे ये लाखों वर्ष की बात है. ಈಗ ಎಲ್ಲ ಸೀಕ್ರೆಟ್ ಏನಪ್ಪ ಅಂದರೆ ಯುಗಗಳು ಚೇಂಜ್ ಆಗ್ತಾ ಬಂತು. ಸತ್ಯ ತ್ರೇತ ದ್ವಾಪರ ಕಲಿಯುಗ ಎಲ್ಲರೂ ಒಪ್ಕೋತಾರೆ. ಈ ಕಲಿಯುಗ ಸರಿಯಪ್ಪ, ಸತ್ಯುಗ ಇದ್ದಿದ್ದು ಸ್ವರ್ಣಿಮ ಯುಗ ಹಂಗೆ ಇರಬೇಕಲ್ಲ, ಚೇಂಜ್ ಯಾಕಾಗೋಯ್ತು? ಇದು ಯಾರಿಗೂ ಗೊತ್ತಿಲ್ಲ. ಕಾರಣ ಏನು ಪರಿವರ್ತನೆಗೆ? ವಿದ್ವಾನ್ ಪಂಡಿತರಿಗೂ ಗೊತ್ತಿಲ್ಲ. ಇನ್ನೇನು ಗೊತ್ತಾಗಲಿಲ್ಲ ಅಂದರೆ ಅಯ್ಯೋ ಲಕ್ಷಾಂತರ ವರ್ಷ ಆಯ್ತು ಯಾರಿಗೆ ಗೊತ್ತಿದೆ ಅಂತಾರೆ. अभी तुम जानते हो हम नए युग से फिर पुराने युग में कैसे आए हैं, अर्थात ಸ್ವರ್ಗವಾಸಿ से ನರಕವಾಸಿ कैसे बनते. ಇದು ತುಂಬ ಇಂಪಾರ್ಟೆಂಟ್. ಏನಂದರೆ ನೀವು ಹೊಸ ಯುಗದಿಂದ ಹಳೆ ಯುಗಕ್ಕೆ ಹೆಂಗೆ ಬಂದ್ರಿ, ನರಕವಾಸಿಗಳು ಹೆಂಗಾದ್ರಿ? ಸ್ವರ್ಗವಾಸಿ ಇದ್ದವರು ನೀವು ಮಕ್ಕಳು ನರಕವಾಸಿ ಯಾಕಾಗಿದ್ದು? ಮನುಷ್ಯದು ಕುಚ್ ಬಿ ನೈ ಜಾನ್ತೆ. ಇದಕ್ಕೆಲ್ಲ ಯಾರ ಹತ್ರ, ಈಗ ವಿದ್ವಾನ್ ಪಂಡಿತರ ಹತ್ರ ಇಲ್ಲ ಅಂದರೆ ಇನ್ನು ಸಾಧಾರಣ ಮನುಷ್ಯರು ಏನು ಹೇಳ್ತಾರೆ? ಅವ್ರೇನು ಹೇಳೋಕ್ಕಾಗೋದೇ ಇಲ್ಲ. ಬಟ್ ನೀವು ಕೇಳ್ಕೊಳ್ಬೇಕು, ಯಾರೆಲ್ಲ ಮನೆಯಲ್ಲಿ ಕೂತಿದ್ದೀರಲ್ಲ, ಅಟೆನ್ಷನ್ ಪ್ಲೀಸ್. ನನಗೆ ಬಾಬುವ್ರು ಹೇಳೋ ಮಾತು ಎಷ್ಟು ಅರ್ಥ ಆಗಿದೆ, ಬಾಬುವ್ರ ಬಗ್ಗೆ ಎಷ್ಟು ಅರ್ಥ ಆಗಿದೆ, ತಿಳುವಳಿಕೆಗೆ ಬಂದಿದೆ. ನನ್ನ ಬಗ್ಗೆ ನನಗೆ ಎಷ್ಟು ಅರ್ಥ ಆಯಿತು. ಅಷ್ಟೇ ಅಲ್ಲ, ಯುಗ ಬದಲಾವಣೆಯ ಸೀಕ್ರೆಟ್ಸ್ ಅರ್ಥ ಆಗಿದೆಯಾ? ಯುಗ ಬದಲಾವಣೆ ಆಗೋ ಸೀಕ್ರೆಟ್ ಅರ್ಥ ಆಗಿದ್ರೆ ಇದು ಸಂಗಮ್ ಯುಗ. ನಾನು ನನ್ನನ್ನು ಸಂಪೂರ್ಣ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದು ಬುದ್ಧಿಯಲ್ಲಿ ಬಂದಿದೆಯಾ? ಆ ಪುರುಷಾರ್ಥದ ತೀವ್ರತೆ ಬಂದಿದೆಯಾ? ಅಥವಾ ಸುಮ್ಮನೆ ಏನೋ ಕಾಲ ಕಳಿಬೇಕಂತ ಇದೆಯಾ? ಇದೆಲ್ಲ ನಮ್ಮನ್ನು ನಾವು ಕೇಳ್ಕೊಳ್ಬೇಕು. जिनकी पूजा करते हैं उनकी बायोग्राफी को भी नहीं जानते हैं. जैसे जगदम्बा की पूजा करते हैं, अब वो अम्बा कौन है जानते नहीं. अब अम्बा वास्तव में माताओं को कहा जाता है, परंतु पूजा तो एक की होनी चाहिए ना. शिव बाबा कभी एक ही अव्यभिचारी याद है. अम्बा भी एक है, परंतु जगत अम्बा को जानते नहीं. यह है जगत अम्बा और लक्ष्मी है जगत की महारानी. तुमको पता है कि जगत अम्बा कौन है और जगत महारानी भी कौन है. ये बातें कभी कोई जान न सके. ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಅಂದರೆ, ಒಂದು ಪರಮಾತ್ಮನ ಬಯೋಗ್ರಫಿ ಗೊತ್ತಿಲ್ಲ, ಓಕೆ. ದೇವತೆಗಳು ಪೂಜೆ ಮಾಡ್ತಾರೆ, ಅವ್ರ ಕತೆ ಆದರೂ ಗೊತ್ತಾ? ಅದು ಗೊತ್ತಿಲ್ಲ. ಜಗತ್ತಂಬಂದು ಎಷ್ಟೊಂದೆಲ್ಲ ಜಾತ್ರೆಗಳು ನಡೀತೆ, ಎಷ್ಟೆಲ್ಲ ಮಾಡ್ತಾರೆ. ಜಗತ್ತಂಬ ಯಾರು? ಪೂಜೆ ಆದರೆ ಒಬ್ಬರದಾಗುತ್ತಲ್ವ, ಅವ್ರು ಇರೋದು ಒಬ್ಬರೇನೆ, ಜಗತ್ತಂಬ. ಆ ಜಗತ್ತಂಬ ಈಗ ಸಂಗಮ ಯುಗದಲ್ಲಿ, ಭವಿಷ್ಯದಲ್ಲಿ ಜಗತ್ತಿನ ಮಹಾರಾಣಿ ಲಕ್ಷ್ಮಿ ಆಗ್ತಾರೆ. ಇದು ನಿಮಗಷ್ಟೇ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಬಾಬುವರು. ಅದನ್ನು ಏನು ಬಾಬುವ್ರು ತಿಳಿಸಿರೋದ್ರಿಂದ ಅರ್ಥ ಆಯ್ತಲ್ವಾ. ತೋ ये बातें कभी कोई जान न सके. लक्ष्मी को देवी और जगतंबा को ब्राह्मणी कहेंगे. ಇದು ನೆಕ್ಸ್ಟ್ ಸೀಕ್ರೆಟು. ಲಕ್ಷ್ಮಿಯನ್ನು ಯಾವಾಗಲೂ ದೇವಿಯ ರೂಪದಲ್ಲಿ ತೋರಿಸ್ತಾರೆ, ಜಗತಂಬ ಇಲ್ಲಿ ಬ್ರಾಹ್ಮಣಿ, ಬ್ರಹ್ಮನ ಸಂತಾನ. ಬ್ರಾಹ್ಮಣ ಸಂಗಮ್ ಪರ್ ಹಿ ಹೋತೆ ಹೇ, ಈ ಸಂಗಮ್ ಯುಗಕ್ಕೂ ಕೊಯ್ ನೈ ಜಾನ್ತೆ. ಬ್ರಾಹ್ಮಣರು ಸಂಗಮ್ ಯುಗದಲ್ಲೇನೆ ಇರೋದು. ಸಂಗಮ್ ಯುಗದ ವಿಷಯ ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮ ದ್ವಾರ ನಯಿ ಪುರುಷೋತ್ತಮ ಸೃಷ್ಟಿ ರಚಿ ಜಾತಿ है. पुरुषोत्तम तुमको वहाँ देखने में आएंगे. इस समय तुम ब्राह्मण गायन लायक हो. तुम ब्राह्मण बचे गायन लायक हो, पूजा के लिए नहीं. ಯಾಕೆಂದರೆ ಬ್ರಹ್ಮನ ಮುಖಾಂತರ
ಪ್ರಜಾಪಿತ ಬ್ರಹ್ಮನ ಮುಖಾಂತರ ತಂದೆ ಪರಮಾತ್ಮ ಹೊಸ ಸೃಷ್ಟಿಯನ್ನು ರಚನೆ ಮಾಡುವಾಗ ಬ್ರಹ್ಮನ ಮುಖ ಕಮಲದಿಂದ ಯಾರು ಜ್ಞಾನದ ಜನ್ಮ ತಗೋತಾರೆ ಅವರೆಲ್ಲ ಬ್ರಾಹ್ಮಣರು. ಬ್ರಾಹ್ಮಣ್ಸೋ ದೇವತಾ ನಮಃ. ಅವ್ರು ಅಂದ್ಕೊಂಡ್ಬಿಟ್ರು ಜನಿವಾರ ಹಾಕ್ಕೊಂಡು ನಾಮಕಾವಸ್ಥೆ ಬ್ರಾಹ್ಮಣರಷ್ಟೇ, ಈ ಕರ್ಮದಲ್ಲಿ ಎಲ್ಲಿದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಜ್ಞಾನ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು, ಇದರ ರಿಸಲ್ಟ್ ಏನೆಂದರೆ ಸಂಪೂರ್ಣ ಪುರುಷೋತ್ತಮ ಸ್ಥಿತಿ ಏನಿದೆ ಅದು ಭವಿಷ್ಯ ಸತ್ಯುಗದಲ್ಲಿ ಹೊಸ ಯುಗದಲ್ಲಿ ಗೊತ್ತಾಗುತ್ತೆ. ತೋ ಸೇವಾ ಕರ್ ರಹೆ ಹೋ ಫಿರ್ ತುಮ್ ಪೂಜಾ ಲಾಯಕ್ ಬನೆಂಗೆ. ಇಲ್ಲಿ ಗಾಯನ ಯೋಗ್ಯ, ಜಗತ್ತು ವಾವ ಅನ್ನತ್ತೆ. ಅಂತಿಮ ಸಮಯದಲ್ಲಿ ನಿಮ್ಮೆಲ್ಲರ ಜೀವನ ಧಾರಣೆಗಳನ್ನು ನೋಡಿ ಭವಿಷ್ಯದಲ್ಲಿ ನೀವು ಪೂಜ್ಯರಾಗ್ತೀರ. ಯಾಕೆಂದರೆ ಎಲ್ಲರ ಸೇವೆ ಮಾಡ್ತಿದ್ದೀರ. ब्रह्मा को इतनी बुझाए देते हैं तो अम्बा को भी क्यों नहीं देंगे, उनके भी तो सब बच्चे हैं ना. ಬಾಬಾ ಏನು ಹೇಳ್ತಿದ್ದಾರೆ, ಬ್ರಹ್ಮನಿಗೆ ಇಷ್ಟೊಂದು ಭುಜಗಳು ಕೊಟ್ಟರೆ ಅಂಬನಿಗೆ ಯಾಕೆ ಕೊಡೋದು, ಅವ್ರಿಗೂ ಮಕ್ಕಳಿದಾರಲ್ಲ. ಯಾರು ಬ್ರಹ್ಮ ತಂದೆ ಮಕ್ಕಳು ಅವ್ರ ಮಮ್ಮನ ಮಕ್ಕಳು ಜಗತ್ತಂಬನ ಮಕ್ಕಳು ಹೌದು ತಾನೆ. माँ बाप ही प्रजापिता बनते हैं, बच्चों को प्रजापिता नहीं कहेंगे. लक्ष्मी नारायण को कभी सतयुग में जगत पिता जगत माता नहीं कहेंगे. प्रजापिता का नाम बाला है, जगत पिता और जगत माता एक ही है. बाकी है उनके बच्चे. अजमेर में प्रजापिता ब्रह्मा के मंदिर में जाएंगे तो कहेंगे बाबा क्योंकि ಐ ಹಿ ಪ್ರಜಾಪಿತಾನ. ಪ್ರಜಾಪತಿ ಅಂತ ಅದು ಪಿತನನ್ ಪತಿ ಮಾಡಿಬಿಟ್ರು. ಯಾವುದರಲ್ಲಿ ದಕ್ಷ ಪ್ರಜಾಪತಿ ಬ್ರಹ್ಮ ಅಂತ. ಹಂಗೆ ಅದಕ್ಕೆ ಬಾಬಾ ಹೇಳೋದು ಪಿತಾ ಒಬ್ಬರೇ, ಜಗತ್ ಪಿತಾ ಜಗತ್ ಮಾತಾ ಅಂದಾಗ ಇದು ಬ್ರಹ್ಮ ಸರಸ್ವತಿಗೆ ಹೇಳಲಾಗುತ್ತೆ. ಬಟ್ ಆದರೆ ಅವರು ತಂದೆ ಮಕ್ಕಳ ಸಂಬಂಧ ಜಗತ್ತು ಗೊತ್ತಿಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಆ್ಯಕ್ಚುಲಿ ನೋಡಿದ್ರೆ ಬ್ರಹ್ಮ ಮಾ ಬಿ ಹೇ ತೋ ಬಾಪ್ ಬಿ ಹೇ. ಜಗತ್ತಿನ ರಿಯಲ್ ತಂದೆ ತಾಯಿ, ಫಸ್ಟ್ ಫಾದರ್ ಅಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಪ್ರಜಾಪಿತನ ಹೆಸರು ದೊಡ್ಡದಿದೆ. ಬಾಕಿ ಅಜ್ಮೀರಲ್ಲಿ ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗಿನೂ ಜನ ಬಾಬಾ ಅಂತ ಹೇಳ್ತಾರಂತೆ. ಯಾಕೆಂದರೆ ಪ್ರಜಾಪಿತ ಅಲ್ವಾ. हद के पिता है बच्चे पैदा करते हैं तो वो हद के प्रजापिता ठहरे, यह है बेहद का. शिव बाबा तो सब आत्माओं का बेहद का बाप है. ये भी तुम बच्चों को कॉन्ट्रास्ट लिखना है. जगत अम्बा सरस्वती है एक, नाम कितने रख दिए हैं दुर्गा काली आदि. अम्बा और बाबा के तुम सब बच्चे हो, ये रचना है. ತಂದೆ ಹೇಳೋದು ಲೌಕಿಕ ತಂದೆ ತಾಯಿನೂ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಇದು ಬೇಹದ್ದ ರಚನೆ. ಇದು ಮುಖ ಕಮಲದಿಂದ ಜ್ಞಾನದ ಆಧಾರದ ಮೇಲೆ ದತ್ತು ತಗೊಳ್ಳೋ ವಿಷಯ ಅಲ್ವಾ. ಸೊ ನೀವೆಲ್ಲರೂ ಬ್ರಹ್ಮ ಸರಸ್ವತಿಯ ಮಕ್ಕಳು. ಆ್ಯಕ್ಚುಲಿ ಬಾಪ್ ದಾದಾ ಶಿವ್ ಬಾಬಾ ಬ್ರಹ್ಮ ತಂದೆ, ಬ್ರಹ್ಮ ತಾಯಿನೂ ಹೌದಲ್ವಾ, ಅವ್ರ ಮಕ್ಕಳಾಗಿದ್ದೀವಿ. ಇದು ಬೇಹದ್ ತಂದೆಯ ವಿಷಯ. ಬೇಹದ್ ಆತ್ಮಗಳು ನಾವು, ಬೇಹದ್ ತಂದೆ ಯಾರು, ಅವ್ರು ಬಂದು ಏನು ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ನೀವೆಲ್ಲ ಕಾಂಟ್ರಾಸ್ಟ್ ಬರೀರಿ. ಬೇಹದ್ದ ರಚಯಿತ ಯಾರು, ರಿಯಲ್ಲಾಗಿ ನೋಡಿದ್ರೆ ಪ್ರಜಾಪಿತ ಬ್ರಹ್ಮ ಹೊಸ ರಚನೆ ಮಾಡಲಿಲ್ಲ, ಶಿವ್ ಬಾಬಾ ಅವ್ರ ಥ್ರೂ ಮಾಡಿದ್ದು. ಆದರೆ ಹೆಸರು ಪ್ರಜಾಪಿತ ಬ್ರಹ್ಮ ಅನ್ನೋದು ಬಂದ್ಬಿಡ್ತು. ಯಾಕೆಂದರೆ ಸೀಕ್ರೆಟ್ ಎಲ್ಲ ಮಿಸ್ ಆಗ್ಬಿಡ್ತಲ್ಲ. ಜಗತ್ತಂಬ ಸರಸ್ವತಿ ಹೇ ಏಕ, ನಾಮ್ ಕಿತ್ನಾ ಭಿನ್ನ ಭಿನ್ನ. ಸರಸ್ವತಿ ಜಗತ್ತಂಬ ಸರಸ್ವತಿ ಒಬ್ಬರೇ. ಹೆಸರು ಎಷ್ಟೊಂದು, ಕಾಳಿ ದುರ್ಗಾ ಎಷ್ಟೆಲ್ಲ ಹೆಸರು ಇಟ್ಕೊಂಡಿದ್ದಾರೆ. ಅಂಬಾ ಅವ್ರ ಬಾಬಾ ಕೆ ತುಮ್ ಸಬ್ ಬಚ್ಚೆ, ರಚನಾ ಹೋ ಪ್ರಜಾಪಿತ ಬ್ರಹ್ಮ ಕಿ ಬೇಟಿ ಸರಸ್ವತಿ. ಉನ್ಕೋ ಅಂಬಾ ಕೇತೆ ಹೇ, ಬಾಕಿ ಹೇ ಬಚ್ಚೆ ಅವ್ರ ಬಚ್ಚಿಯ. ತಂದೆ ಹೇಳೋದು ಅಂದರೆ ಬ್ರಹ್ಮನ ಮಗಳು ಸರಸ್ವತಿ ಅಂದಾಗ, ಆದರೂ ಅವರನ್ನು ಅಂಬಾ ಅಂತ ಯಾಕೆ ಹೇಳೋದಂದರೆ ಮೂಲ ಮಾತು ಶಿವಬಾಬವರ ನೆಕ್ಸ್ಟು ಎಲ್ಲ ಕಡೆ ಹೋಗಿ ಜ್ಞಾನದ ಪಾಲನೆ ಕೊಟ್ಟಿದ್ದು. ಈಗ ಬ್ರಹ್ಮ ಬಾಬನ ರಥ ಅಲ್ವಾ, ಎಲ್ಲ ಕಡೆ ಹಂಗೆ ಹೋಗೋಕ್ಕಾಗಲ್ಲ. ಬಟ್ ಮಮ್ಮ ಹೋಗಿ ಎಲ್ಲರ ಪಾಲನೆ ಮಾಡಿದ್ರು. ಅದಕ್ಕೆ ಜಗತ್ ಅಂಬಾ ಸರಸ್ವತಿ.
ಸೊ ಇದು ಯಾವ ಲೆಕ್ಕದಲ್ಲಿ ಅನ್ನೋದು ಯಾರಿಗೂ ಅರ್ಥ ಆಗಲಿಲ್ಲ. ಆ ಬ್ರಹ್ಮ ಸರಸ್ವತಿಯ ಮಕ್ಕಳು ನೀವೆಲ್ಲರೂ, ಇದರಲ್ಲಿ ಅಣ್ಣಂದರು ಇದ್ದಾರೆ, ಅಕ್ಕಂದರು ಇದ್ದಾರೆ, ಲೇಕಿನ್ ಹೇ ಸಬ್ ಅಡಾಪ್ಟೆಡ್. ನೀವೆಲ್ಲ ಬ್ರಹ್ಮ ಸರಸ್ವತಿಯ ದತ್ತು ಮಕ್ಕಳಾಗಿದ್ದೀರಾ. इतने सब बच्चे कहाँ से आ सकते हैं? ये सब है मुख वंशावली, मुख से स्त्री को क्रिएट किया तो रचता हो गया ना. कहते हैं ये मेरी है, मैंने इनसे बच्चे पैदा किया, ये सब है एडॉप्शन. ये फिर है ईश्वरीय मुख द्वारा रचना. आत्माएं तो ही उनको अडॉप्ट नहीं किया जाता. बाप कहते हैं तुम आत्माएं सदैव मेरे बच्चे हो. फिर अभी मैं आकर प्रजापिता ब्रह्मा द्वारा बच्चों को अडॉप्ट करता हूँ. बच्चों अर्थात आत्माओं को अडॉप्ट नहीं करते. या क्या? बच्चे और बच्चियों को ही करते हैं ना. ये बड़ी सूक्ष्म समझने की बात है. ನೋಡಿ, ಬಾಬು ಅವ್ರು ಹೆಂಗೆ ಕ್ಲಿಯರ್ ಮಾಡ್ತಿದ್ದಾರೆ. ಅವ್ರ ಥ್ರೂ ನೀವು ಮಕ್ಕಳು, ಶಿವಬಾಬುವ್ರ ಮಕ್ಕಳಾಗಿರೋದ್ರಿಂದ ನೀವು ಬ್ರಹ್ಮನಿಗೂ ಸಂತಾನರೇ, ಬ್ರಹ್ಮ ಸರಸ್ವತಿಗೆ. ಬಟ್ ಆ್ಯಕ್ಚುಲಿ ಯಾರು ಮಾಡೋದು ಅನ್ನೋ ಸೀಕ್ರೆಟನ್ನು ಬಾಬಾ ತೆಗಿತಿದ್ದಾರೆ. ಏನಂದರೆ, ಹೆಂಗೆ ಲೌಕಿಕದಲ್ಲಿ ಸ್ತ್ರೀ ಮದುವೆ ಆದ ನಂತರ ಅವ್ರು ನನ್ನವರು ಅಂತ ಅವ್ರ ಥ್ರೂ ನಡೀತದೆ ಅವ್ರದ್ದು ವಂಶಾವಳಿ. ಇಲ್ಲ, ಹಂಗಿಲ್ಲ. ನಾನು ಬ್ರಹ್ಮನ ಮುಖ ಕಮಲದಿಂದ ನಾನು ನಿಮ್ಮನ್ನು ದತ್ತು ತಗೋತಾ ಇದ್ದೀನಿ. ಆತ್ಮಗಳನ್ನು ದತ್ತು ತಗೊಳಕ್ಕಾಗಲ್ಲ. ನೀವು ಆತ್ಮಗಳು ಸದಾ ಅನಾದಿ ಕಾಲದಿಂದ ನೀವು ನನ್ನ ಮಕ್ಕಳೇ. ಆದರೆ ನಾನು ಸೃಷ್ಟಿಗೆ ಬಂದಾಗ ನೀವು ಶರೀರದ ಆಧಾರದ ಮೇಲೆ ಇದ್ದೀರಲ್ವಾ. ಸೊ ನಿಮ್ಮನ್ನು ಶರೀರದಲ್ಲೇ ನಾನು ಕಂಪ್ಲೀಟ್ ಪರಿವರ್ತನೆ ಮಾಡಬೇಕು. ಯಾಕೆ? ಶರೀರದ ಥ್ರೂ ನೀವು ಕರ್ಮಗಳನ್ನು ಮಾಡಿ ಗಡ್ಬಡ್ ಮಾಡಿಬಿಟ್ಟಿದ್ದೀರಲ್ಲ. ನಿಮ್ಮನ್ನು ಶರೀರದ ಥ್ರೂನೇ ಪಾವನ ಮಾಡಬೇಕಲ್ಲ. ಯಾಕೆ? ಪಾಪಾತ್ಮರೂ ಶರೀರ ಯೂಸ್ ಮಾಡಿದ್ದಲ್ಲ. ಅದಕ್ಕೆ ನಾನು ಶರೀರದ ಥ್ರೂ ಸೋದರ ಸೋದರಿಯರು, ನಾನು ಎಲ್ಲ ಮಕ್ಕಳನ್ನು ದತ್ತು ತಗೋತೀನಿ. ದತ್ತು ತಗೊಂಡು ಪರಿವರ್ತನೆ. ಆತ್ಮಗಳನ್ನು ದತ್ತು ತಗೊಂಡಿಲ್ಲ. ಆತ್ಮಗಳನ್ನ ದತ್ತು ಏನು ತಗೊಳ್ಳೋದು? ನೀವು ನನ್ನ ಮಕ್ಕಳೇ ಅಲ್ವಾ ಅಂತ. ಇದು ಬಹಳ ಸೂಕ್ಷ್ಮ ತಿಳ್ಕೊಳ್ಳೋ ಮಾತು, ಮತ್ತು ಭಾಳ ಖುಷಿಯ ಮಾತು. ನಾವು ನಾನು ಆತ್ಮ ಬಾಬನಿಗೆ ಅಡಾಪ್ಟೆಡ್ ಚೈಲ್ಡ್ ಅಲ್ಲ. ಶಿವಬಾಬಾ ನಮ್ಮಪ್ಪ, ಸದಾ ಕಾಲದ ತಂದೆ ತಾಯಿ. ಇದು ತುಂಬ ನಶೆ ಇರಬೇಕು. ಇದೆಲ್ಲ ಮಹೀನ್ ಮಾತುಗಳಂತಾರೆ ಬಾಬಾ. ಇನ್ ಬಾತೋಂಕೋ ಸಮಜ್ನೆ ಸೇ ತುಮ್ ಈ ಲಕ್ಷ್ಮೀ ನಾರಾಯಣ್ ಬಂತೇವೆ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಮನೇಲಿ ಕೂತ್ಕೊಂಡು ನಾವು ಆತ್ಮಗಳು ಪರ್ಮನೆಂಟ್ಲಿ ತಂದೆಯ ಮಕ್ಕಳು. ಆತ್ಮಗಳನ್ನು ಬಾಬಾ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ನಮ್ಮನ್ನು ಶರೀರದ ಥ್ರೂ ಅಡಾಪ್ಟ್ ಮಾಡ್ಕೊಳ್ಳೋ ಕಾರಣ ಬ್ರಹ್ಮ ಕುಮಾರ ಕುಮಾರಿ, ಬ್ರಹ್ಮನ ಹೆಸರು. ಯಾಕೆಂದರೆ ಯಾರ ಥ್ರೂ ನಾನು ದತ್ತು ತಗೋತೀನಿ ಅವ್ರ ಹೆಸರು ಬರುತ್ತೆ. ಯಾಕೆಂದರೆ ಅವ್ರ ಸಾಕಾರ ಶರೀರಧಾರಿಯಿಂದ ನೀವು ಶರೀರಧಾರಿಗಳನ್ನು ನಾನು ದತ್ತು ತಗೋತೀನಿ. ಅರ್ಥ ಆಯ್ತಲ್ಲ? ದತ್ತು ಶಿವಬಾಬಾ ತಗೊಂಡ್ರು ಶಿವಕುಮಾರ್ ಶಿವಕುಮಾರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಶಿವನ ಜ್ಯೋತಿ ಬಿಂದು ಮಕ್ಕಳು ಕುಮಾರ ಕುಮಾರಿಯರು ಹೆಂಗಿರೋಕ್ಕಾಗುತ್ತೆ? ಶರೀರನೇ ಇಲ್ಲಲ್ಲ. ಜ್ಯೋತಿ ಬಿಂದು ಮಕ್ಕಳು ಜ್ಯೋತಿ ಬಿಂದುಗಳು. ಬಾಯಿ ಸರಿನಾ? ಅದಕ್ಕೇನು ಹೇಳ್ತಿದ್ದಾರೆ? ಈ ಮಾತೆಲ್ಲ ನೀವು ತಿಳ್ಕೊಳ್ತೀರಾ, ಅದರಿಂದನೇ ನೀವು ಲಕ್ಷ್ಮೀನಾರಾಯಣ ಆಗ್ಬಿಡ್ತೀರಾ. ಕೈಸೆ ಬನೆ ಏ ಸಮಜಾ ಸಕ್ತೇವೆ. ಲಕ್ಷ್ಮೀನಾರಾಯಣರು ದೇವತೆಗಳು ಹೆಂಗೆ ಯಾಕಾದರೂ ಯಾವಾಗಾದರೂ ಅನ್ನೋದೂ ನೀವು ಹೇಳ್ಬೋದು. ಕ್ಯಾ ಐಸೆ ಕರ್ಮ್ ಕಿಯೇ ಹೇ जो ये विश्व के मालिक बने, तुम प्रदर्शनी आदि में भी पूछ सकते हो. तुमको मालूम है इन्होंने ये स्वर्ग की राजधानी कैसे ली? तुम्हारे में भी यथार्थ रीति हर कोई समझा नहीं सकते. जिनमें दैवी गुण होंगे, इस रूहानी सर्विस में लगे हुए होंगे, वही समझा सकते हैं. बाकी तो माया की बीमारी में फंसे रहते हैं. ನೋಡಿ, ಬಾಬನಿಗೆ ಇಷ್ಟ ಇಲ್ಲದೆ ಇರೋ ವಿಷಯಗಳಿವೆಲ್ಲ, ಮಾಯೆಯಲ್ಲಿ ಸಿಕ್ಕಾಕೊಳ್ಳೋದು. ಬಾಬಾ ಹೇಳೋದು ಲಕ್ಷ್ಮೀನಾರಾಯಣನ ಬಗ್ಗೆ ನೀವು ಕ್ಲಿಯರಾಗಿ ತಿಳಿಸ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿದೆ ಅವ್ರು ಏನು ಪುರುಷಾರ್ಥ ಯಾವಾಗ ಮಾಡಿದ್ದು.
ಸತ್ಯುಗದಿಂದೇ ಸಂಗಮ ಯುಗ ಇತ್ತು. ಇಲ್ಲಿ ಮಾಡಿದ ಪುರುಷಾರ್ಥದ ರಿಸಲ್ಟಲ್ಲಿ ಸತ್ಯುಗದಲ್ಲಿ ಅವರ ವಿಶ್ವದ ರಾಜಾಯಿ ತಗೊಂಡ್ರು ಅನ್ನೋದು ನಿಮಗಷ್ಟೇ ಗೊತ್ತು, ನೀವು ಚೆನ್ನಾಗಿ ತಿಳಿಸ್ಬೋದು. ಬಟ್ ಆದರೆ ಎಲ್ಲರೂ ಒಂದೇ ಥರ ತಿಳಿಸೋಕ್ಕಾಗಲ್ಲ. ಯಾರು ತಿಳಿಸೋದಂದರೆ ಯಾರಲ್ಲಿ ದೈವಿ ಗುಣ ಇದೆ, ಯಾರು ಸದಾ ಆತ್ಮಗಳ ಸೇವೆಯಲ್ಲಿ ತತ್ಪರರಾಗಿರ್ತಾರೆ. ಹೆಂಗೆ ಹೇಳಬೇಕು ಚಿಂತನೆ ನಡೆಯುತ್ತಲ್ಲ. ಈ ಬಾಕಿಯವರು ಸೇವೆಯಲ್ಲಿ ತತ್ಪರರಿಲ್ಲ, ದೈವಿ ಗುಣಗಳ ಧಾರಣೆ ಇಲ್ಲ ಅಂದರೆ ಮಾಯಲ್ಲೇ ಸಿಕ್ಕಾಕೊಂಡಿರ್ತಾರೆ. ಹಂಗೆ ಹಿಂಗೆ ಹೆಚ್ಚು ಕಡಿಮೆಗಳಾಗ್ತಾ ಇರುತ್ತೆ. ನೆನ್ನೆನೂ ಹೇಳಿದ್ರಲ್ಲ ಬಾಬುವರು, ಮಾಯಾ ಕಿ ಬಡೇ ತೆ ಬಡೇ ಬೀಮಾರಿ ಯಾವುದದೋ ರೋನಾ ರೂಸ್ನ ದೋನ, ಇದೆಲ್ಲ ಸರಿ ಇಲ್ಲಲ್ಲ ಮಕ್ಕಳೇ ಅಂತ ಹೇಳ್ತಾ ಇದ್ದೆ. ನನ್ನ ಆಜ್ಞೆ ಪಾಲನೆ ಮಾಡದೇ ಇರೋದೇ ಒಂದು ಹೆಚ್ಚು ಕಡಿಮೆ. ಮಿಲ್ಟ್ರಿ ಹೆಂಗೆ, ನಾನು ಎಲ್ಲಿ ಬಾಬುವ್ರದ್ದು ಎಲ್ಲಿ ಆರ್ಡರ್ ಏನು, ಎಲ್ಲಿ ಹೋಗ್ರಿ ಏನು ಮಾಡಿ ಯಾವಾಗ ಹೋಗ್ರಿ ಅಂತ ಯಾವ ಸೆಕೆಂಡ್ ಆರ್ಡರ್ ಸಿಗುತ್ತೋ ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ನಾನು ಇವ್ರ ಜೊತೆ ಇರೋಕ್ಕಾಗಲ್ಲ, ನಾನು ಅದು ಮಾಡೋಕ್ಕಾಗಲ್ಲ, ನಾನು ಇದು ಮಾಡೋಕ್ಕಾಗಲ್ಲ, ಇವ್ರ ಜೊತೆ ಮಾಡಲ್ಲ, ಅವ್ರ ಜೊತೆ ಮಾಡಲ್ಲ. ಇದೆಲ್ಲ ದೊಡ್ಡ ದೇಹಾಭಿಮಾನ ಅಂದರು. ಅಲ್ಲಿ ಮಿಲ್ಟ್ರಿಯಲ್ಲಿ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಸೇವೆ ಹೇಳಕ್ಕೆ ಹೋದ್ರೂ ರೆಡಿ ಇರಬೇಕು, ಇಲ್ಲಾಂದರೆ ಅಲ್ಲೇ ಆದರೆ ಶೂಟ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಬಾಬವರು ಏನು ಶೂಟ್ ಮಾಡಲ್ಲ, ಮಾಯೆ ಶೂಟ್ ಮಾಡಿಬಿಡುತ್ತೆ. ಬಾಬವರು ಹೃದಯದಿಂದ ಟಪಾರ್ ಅಂತ ಹೇಳಿದ್ದಾರೆ. अनेक प्रकार के रोग है, देहाभिमान का भी रोग है, इन विकारों ने ही तुमको रोगी बनाया है. ನೆನ್ನೆನೂ ಬಾಬುವ್ರ ದೇಹಾಭಿಮಾನ ಬಿಡ್ರಿ ಮಕ್ಕಳೇ, ಇವೆಲ್ಲ ದೇಹಾಭಿಮಾನ, ನನ್ನ ಆಜ್ಞೆ ಪಾಲನೆ ಮಾಡದೇ ಇರೋದೇ ಒಂದು ದೊಡ್ಡ ದೇಹಾಭಿಮಾನ ಅಂತ. ಎಷ್ಟು ಸ್ಟ್ರಾಂಗ್ ಇತ್ತು ಸಾಕಾರ ಮುರಳಿ, ಎಲ್ಲರೂ ಓದಿದ್ರಲ್ವಾ, ಏನಂತೀರಾ ಮನೆಯಲ್ಲಿ? ದೇಹಾಭಿಮಾನನೇ ಒಂದು ದೊಡ್ಡ ರೋಗ ಮಕ್ಕಳೇ. ಇದರಿಂದ ವಿಕಾರಗಳು ಬರುತ್ತೆ, ವಿಕಾರಗಳಿಂದ ವಿಕರ್ಮಗಳಾಗುತ್ತೆ, ಅದರಿಂದ ರೋಗಿಗಳಾಗ್ಬಿಟ್ರಿ. बाप कहते हैं मैं तुमको पवित्र देवता बनाता हूँ, तुम सर्वगुण संपन्न पवित्र थे, अभी पतित बन गए हो, बेहद का बाप ऐसे कहेंगे, इसमें निंदा की तो बात ही नहीं है, ये तो समझाने की बात है. ಮಕ್ಕಳೇ, ನಾನು ನಿಮ್ಮನ್ನು ಪವಿತ್ರ ದೇವತೆಗಳನ್ನಾಗಿ ಮಾಡಕ್ಕೆ ಬಂದಿದ್ದೀನಿ. ಯಾಕೆಂದರೆ ನೀವು ನಿಮ್ಮ ನಿಜ ಅಸ್ತಿತ್ವದಲ್ಲಿ ನೀವು ಸಂಪೂರ್ಣ ಪವಿತ್ರ ಸರ್ವಗುಣ ಸಂಪನ್ನರು, ಸೋಲಾಕಲ ಸಂಪೂರ್ಣ. ಈಗ ಪತಿತರಾಗ್ಬಿಟ್ಟಿದ್ದೀರ. ಬೇಹದ್ ತಂದೆ ಯಾಕೆ ಹೇಳ್ತಾರೆ ಅಂದರೆ ನಮಗೆ ತಿಳುವಳಿಕೆ ಕೊಡ್ತಿದ್ದಾರೆ. ನೀವು ಯಾಕೆ ನನ್ನನ್ನು ನೆನಪು ಮಾಡಬೇಕು, ಜ್ಞಾನ ಕೇಳಬೇಕು, ನೀವು ಯಾಕೆ ಆತ್ಮಾಭಿಮಾನಿ ಆಗಬೇಕು. ಆತ್ಮಾಭಿಮಾನಿ ಸ್ಥಿತಿ ನಿಮ್ಮ ನಿಜ ಸ್ಥಿತಿ, ದೇಹಾಭಿಮಾನ ನಿಮ್ಮ ಸ್ಥಿತಿ ಅಲ್ಲ. ಈ ತಿಳುವಳಿಕೆ ನಮಗೆ ಕೊಟ್ಟರೆ ತಾನೇ ಗೊತ್ತಾಗುತ್ತೆ ನಾವು ಏನಕ್ಕೆ ಹಿಂಗಾದ್ವಿ ಅಂತ. भारतवासियों को बेहद का बाप कहते हैं. मैं यहाँ भारत में आता हूँ, भारत की महिमा तो अपरम अपार है, यहाँ आकर नरक को स्वर्ग बनाते हैं. ನೋಡಿ ಬಾಬಾ ಹೇಳೋದು, ನಾನು ಭಾರತದಲ್ಲೇ ಬರ್ತೀನಿ ಮಕ್ಕಳೇ, ಭಾರತದಲ್ಲೇ ಬಂದು ನರಕನ ಸ್ವರ್ಗ ಮಾಡ್ತೀನಿ. ಯಾಕೆಂತಂದರೆ ಭಾರತದ ಮಹಿಮೆ, ತಂದೆಯ ಕಾರಣನೇ ಅಪರಂ ಅಪಾರ. ಭಾರತ ಚಿನ್ನದ ಪಕ್ಷಿ, ಇದೊಂದು ಎಲ್ಲ ಜಗತ್ತಿಗೇನು ತೀರ್ಥಸ್ಥಾನ ಇದು. यहाँ आकर नरक को स्वर्ग बनाते, सबको ಶಾಂತಿ ದೇತೆ. ನಾನು ಬಂದು ಸ್ವರ್ಗ ಮಾಡೋದಷ್ಟೇ ಅಲ್ಲ, ಎಲ್ಲರಿಗೆ ಶಾಂತಿಯನ್ನು ಕೊಡ್ತೀನಿ. तो ऐसे बाप की महिमा भी अपरम अपार है, पारवार नहीं है. जगत अम्बा और उनकी महिमा को कोई नहीं जानते, इनका भी कंट्रास्ट बता सकते. ये जगत अम्बा की बायोग्राफी है, ये लक्ष्मी की बायोग्राफी है. ತಂದೆ ಹೇಳೋದು ಬಾಬುವ್ರ ಮಹಿಮೇನು ಅಪರಂ ಅಪಾರ್ ಪಾರವಾರ್ ಅಂತಂದರೆ ಎಂಡ್ರೇ ಇಲ್ಲ, ಅಷ್ಟೊಂದು ಮಹಿಮೆ. ಸಾಗರ ಅಂದರೆ ಇನ್ನು ಎಂಡ್ಲೆಸ್ ಅಲ್ಲ, ತಂದೆ ಎಲ್ಲದರಲ್ಲಿ ಸಾಗರ, ಎಲ್ಲದರಲ್ಲಿ ಸಾಗರ ಸಾಗರ. ಜಗತ್ತಂಬನ ಮಹಿಮೆನೂ ಮಾಡಿ, ಜಗತ್ತಂಬ ಲಕ್ಷ್ಮಿಯ ಮಹಿಮೆ ಮಾಡ್ತಾ ಕಾಂಟ್ರಾಸ್ಟ್ ಬರೀರಿ, ಇವರೇನು ಅವರೇನು ಅಂತ. ಯಾಕೆಂದರೆ ಎರಡು ಯುಗಗಳೇ ಬದಲಾವಣೆ ಅಲ್ಲ. ಇದು ಸಂಗಮ ಯುಗ ಜಗತ್ತಂಬ, ಸತ್ಯುಗ महालक्ष्मी. तो वही जगतम्बा फिर लक्ष्मी बनती है. फिर लक्ष्मी 184 जन्म के बाद कौन बनती है? जगतम्बा होंगी. चित्र भी अलग अलग रखना चाहिए. दिखाते हैं लक्ष्मी को कलक्ष्मीला, परंतु फिर लक्ष्मी संगम पर कान से आई. अल्ले कलश सिक्बिट्रे इल्ले याके बरोದು? वो तो संगम में हुई. ये सब बातें बाप समझाते. लक्ष्मी कलश ಕೊಟ್ಬಿಟ್ರು,
ಆ್ಯಕ್ಚುಲಿ ಬಾಬಾ ಹೇಳೋದು ಸತ್ಯುಗದಲ್ಲೇ ಜ್ಞಾನದ ಕಳಶ ಸಿಕ್ಬಿಟ್ಟಿದ್ರೆ ಇನ್ನು ಕೆಳಗಡೆ ಏನಕ್ಕೆ ಬಂದಿತ್ತು ಸಂಗಮ ಯುಗದಲ್ಲಿ. ಸಿಕ್ಕಿದಿಲ್ಲಿ ಜ್ಞಾನದ ಕಳಶ, ಯಾವುದ್ರ ಆಧಾರದ ಮೇಲೆ ಸತ್ಯುಗದ ಅವರು ಅಷ್ಟು ದೊಡ್ಡ ಪದವಿ ತಗೊಂಡ್ರು. ತೋ ಏ ಸಬ್ ಬಾತೆ ಬಾಪ್ ಸಮಜಾತೆ. ಇದೆಲ್ಲ ಕಾಂಟ್ರಾಸ್ಟ್ ಬರೀರಿ, ಚಿತ್ರ ಜಗತ್ತಮ್ಮನ ಸಪ್ರೇಟ್ ಬರೀರಿ, ಲಕ್ಷ್ಮೀದ ಸಪ್ರೇಟ್ ತೋರಿಸ್ರಿ, ಹೆಂಗೆ ಎಲ್ಲ ಇವ್ರದೇ ಎಷ್ಟು ವೆರೈಟಿ ಜನ್ಮಗಳಲ್ಲಿ ಏನೇನು ಅಂತ ಎಲ್ಲ ತೋರಿಸ್ರಿ. ಹೇಗೇನೆ ಗುಣಗಳ ಆಧಾರದ ಮೇಲೇನೂ ಪರಂಪೂಜ್ಯ ಆತ್ಮಗಳ ಚಿಹ್ನೆ ಏನಪ್ಪ ಅಂದರೆ ಅವ್ರು ಒಂದೊಂದು ಶಕ್ತಿ, ಒಂದೊಂದು ಗುಣದ, ಒಂದೊಂದು ಕರ್ಮದ ಪೂಜೆ ಆಗುತ್ತೆ. ಪ್ರತಿ ಕರ್ಮದ ಪೂಜೆ, ಪ್ರತಿ ಇಂದ್ರಿಯಗಳ ಪೂಜೆ ಆಗ್ತದೆ. ಗಾಯನ ಇಂದ್ರಿಯಗಳದ್ದು, ಕಮಲನಯನ, ಕಮಲ ಚರಣ, ಕಮಲ ಹಸ್ತ ಅಂತ. चित्र बनाने के ऊपर जो मुकर्रर है उनको विचार सागर मंथन करना चाहिए, फिर तो समझाना सहज होगा. इतना विशाल बुद्धि चाहिए तब दिल पर चढ़े. ಯಾರೋ ಹೃದಯದಲ್ಲಿ ಬರೋದು ಈ ಚಿತ್ರಗಳು ಮಾಡೋರೆಲ್ಲ ವಿಚಾರ ಸಾಗರ ಮಥನ ಮಾಡಬೇಕು, ಚೆನ್ನಾಗಿ ಸರ್ವೀಸಬಲ್ ಮಕ್ಕಳು, ಅವಾಗಲೇ ನನ್ನ ಹೃದಯದಲ್ಲಿ ಬರೋದು. ಕೇಳಿಸ್ತಿದ್ಯಾ? ಬಾಬು ಹೃದಯದಲ್ಲಿ ಬರೋಕ್ಕೆ ಇಡೀ ದಿನ ವಿಚಾರ ನಡೀತಾ ಇರಬೇಕು. ಹೆಂಗೆ ಸೇವೆ ಮಾಡಬೇಕು, ಮನಸಾ ಸೇವೆ ಹೆಂಗೆ ಮಾಡಬೇಕು, ಟೈಮ್ ಬಂದ್ಬಿಡ್ತು. ಎಲ್ಲರಿಗೆ ಸುಖ ಶಾಂತಿ ಹೆಂಗೆ ಕೊಡಬೇಕು, ಶಕ್ತಿ ಹೆಂಗೆ ಕೊಡಬೇಕು, ಎಲ್ಲರಿಗೆ ಬಾಬುವ್ರ ಪರಿಚಯ ಹೆಂಗೆ ಕೊಡಬೇಕು, ಅವ್ರ ಸಂಬಂಧ ಬಾಬುವ್ರ ಜೊತೆ ಹೆಂಗೆ ಜೋಡಿಸ್ಬೇಕು. ನಡೀತಿದೆಯಾ ವಿಚಾರ ಸಾಗರ ಮಥನ? ಮನೇಲಿ ಬ್ಯುಸಿ ಆಗ್ಬಿಡ್ತೀರೋ? ಇಡೀ ದಿನ ಅದು ಇದು ಕೆಲಸದಲ್ಲಿ ರಾತ್ರಿ ಹೆಂಗೆ ಬಂತ ಗೊತ್ತೇ ಆಗಲಿಲ್ಲ ಅನ್ನೋದು. ಆಮೇಲೆ ಸಂಜೆ ಕೂತ್ಕೊಂಡು ಬಾಬಾ ಅಂತ ಏನೋ ಒಂದು ನಮಸ್ಕಾರ ಮಾಡಿಬಿಡೋದು. ಹಂಗಿಲ್ಲ ತಾನೇ? ಏನಂತೀರ? तो जब बाबा को अच्छी रीति याद करेंगे, विशाल बुद्धि के साथ साथ ಏನೋ ज्ञान की चिता पर बैठेंगे, तब दिल पर चढ़ेंगे. ಒಂದು ವಿಶಾಲ್ ಬುದ್ಧಿಯವರಾಗಿ ವಿಚಾರ ಮಥನ ಮಾಡಿದ್ರೆ, ಸೇವೆ ಮಾಡಿದ್ರೆ ನನ್ನ ಹೃದಯದಲ್ಲಿ ಬರ್ತೀರಾ. ಇನ್ನೊಂದು ಏನು ಹೇಳ್ತಿದ್ದಾರೆ ಬಾಬುವರು ವಿಶಾಲ್ ಬುದ್ಧಿ ಅಂತಂದರೆ, ನನ್ನನ್ನು ಎಷ್ಟು ಚೆನ್ನಾಗಿ ನೆನಪು ಮಾಡ್ತೀರಾ, ಜ್ಞಾನ ಚಿತೆಯಲ್ಲಿ ಸದಾ ಕೂತಿರ್ಬೇಕು. ಜ್ಞಾನನ ಚಿತೆ ಮಾಡ್ಬೇಕಂತಿದ್ದಾರೆ. ಕೇಳ್ರಿ, ಯೋಗ ಅಗ್ನಿ ಬೇರೆ, ಜ್ಞಾನ ಚಿತೆನೇ ಬೇರೆ. ಅಂದರೆ ನಮ್ಮ ತಿಳುವಳಿಕೆ ನನಗೆ ಅಂಥ ಶಕ್ತಿ ಆಗಬೇಕು, ಎಲ್ಲ ವಿಷಯ ವಿಕಾರಗಳನ್ನು ಧ್ವಂಸ ಮಾಡಿಬಿಡ್ಬೇಕು, ಸುಟ್ಟಾಕ್ಬಿಡ್ಬೇಕು ಅಂಥ ಬುದ್ಧಿವಂತಿಕೆ. ಏಕೆಂದರೆ ಜ್ಞಾನ ಚಿತೆ ಯಾವಾಗ ಆಗುತ್ತೆ ಅಂದರೆ, ಜ್ಞಾನ ಬಾಬುವರ ಲಗನ್ನಲ್ಲಿ ತಗೊಂಡೋಗುತ್ತೆ. ಎಲ್ಲ ಜ್ಞಾನ, ಅರಿವು, ತಿಳುವಳಿಕೆ ಬಾಬುವರು ಹೇಳಿರ್ತಕ್ಕಂತಹ ಎಲ್ಲ ಗುಣಶಕ್ತಿಗಳ ಧಾರಣೆಯಲ್ಲಿ ತರುತ್ತೆ ತಿಳುವಳಿಕೆ. ಆ ಕಾರಣ ಎಲ್ಲ ವಿಷಯ ವಿಕಾರಗಳೆಲ್ಲ ಓಡೋಗುತ್ತೆ, ಸುಟ್ಟೋಗೋ ಥರ. ऐसे नहीं कि जो बहुत अच्छी वाणी चलाते वो दिल पर चढ़ते नहीं. बाप कहते दिल पर अंत में चढ़ेंगे, नंबरवार पुरुषार्थ अनुसार जब देहाभिमान खत्म हो जाएगा. ಹಂಗಲ್ಲ, ಯಾರು ತುಂಬ ಚೆನ್ನಾಗಿ ವಾಣಿ ಹೇಳ್ತಾರೆ ಅವ್ರು ಬಾಬು ಹೃದಯದಲ್ಲಿದ್ದಾರೆ, ಇಲ್ಲ. ಬಾಬಾ ಹೇಳ್ತಾರೆ ಯಾರು ಇದೆಲ್ಲ ಅಂತ್ಯದಲ್ಲಿ ನನ್ನ ಹೃದಯದಲ್ಲಿ ಯಾರು ಬರ್ತಾರೆ ಅನ್ನೋದು ಗೊತ್ತಾಗ್ತದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಹೆಂಗೆ ಸಂಪೂರ್ಣ ದೇಹಾಭಿಮಾನ ಯಾರೆಷ್ಟು ಖತಮ್ ಮಾಡ್ತಾ ಹೋಗ್ತಾರೆ ಅವರಷ್ಟು ಬಾಬು ಹೃದಯದಲ್ಲಿ ಇರ್ತಾರೆ. ಬಾಪ್ನೇ ಸಮझाया है ಬ್ರಹ್ಮಜ್ಞಾನಿ ಬ್ರಹ್ಮ में लीन होने की मेहनत करते हैं. ಕೇಳ್ರಿ ಪಾಪ ಬ್ರಹ್ಮಜ್ಞಾನಿಗಳ ಕತೆ. ಯಾವಾಗ ನೋಡಿದ್ರು ಕಾಡಲ್ಲಿ ಕೂತ್ಕೊಂಡು ನಾವು ಬ್ರಹ್ಮದಲ್ಲಿ ಲೀನ ಆಗಬೇಕು ತಪಸ್ ಮಾಡ್ತಾರೆ. ಭಗವಂತ ಅಂದ್ಕೊಂಡ್ಬಿಡ್ತಾರಲ್ಲ, ಪರಂತು ಐಸೆ ಕೋಯಿ ಲೀನ್ ನೈ ಹೋ ಸಕ್ತೆ, ಬಾಕಿ ಮೆಹನತ್ ಕರ್ತೆ ಉತ್ತಮ ಪದ ಪಾತೆ. ಯಾರು ಲೀನ ಅಂತೂ ಆಗೋಕ್ಕಾಗಲ್ಲ, ಕಷ್ಟಪಡೋದ್ರಿಂದ ಅದು ಒಂದು ಎಫರ್ಟೇ ತಾನೆ, ಕರ್ಮನೇ ತಾನೆ. ಅದ್ರ ರಿಸಲ್ಟಲ್ಲಿ ಉತ್ತಮ ಪದವಿಯನ್ನು ತಗೋತಾರೆ. ಐಸೆ ಐಸೆ ಮಹಾತ್ಮ ಬಂತೆ ಜೋ ಉನ್ಕೋ प्लेटिनम में वजन करते हैं, क्योंकि ब्रह्म में लीन होने की मेहनत तो करते हैं ना, तो मेहनत का फल भी मिलते हैं. ಅವ್ರು ಏನಾಗ್ತಾರೆ ನೆಕ್ಸ್ಟ್ ಜನ್ಮದಲ್ಲಿ ಅಂತಂತಹ ಒಳ್ಳೆ ಮಹಾತ್ಮರುಗಳಾಗ್ತಾರೆ, ಪವಿತ್ರವಾದ ಮಹಾತ್ಮರುಗಳು. ಯಾರಿಂದ ಅನೇಕರಿಗೆ ಲಾಭ ಸಿಗುತ್ತೆ ಅವರನ್ನು ಗೋಲ್ಡು ಡೈಮಂಡ್ ಬಿಡಿ ಪ್ಲ್ಯಾಟಿನಮ್ಮಲ್ಲಿ ವಜನ್ ಮಾಡ್ತಾರೆ, ಆ ತುಲಾಭಾರ ಮಾಡ್ತಾರಲ್ಲ. ಯಾಕೆ? ಬ್ರಹ್ಮದಲ್ಲಿ ಲೀನ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬ್ರಹ್ಮನೇ ಭಗವಂತ, ಬ್ರಹ್ಮ ತತ್ವನ ಅವ್ರು ಭಗವಂತ ಅಂತ ಕನ್ಫ್ಯೂಸ್ ಆಗಿಬಿಟ್ಟು ಅಷ್ಟು ತ್ಯಾಗ ಮಾಡಿದ್ರಲ್ವ, ಅದಕ್ಕೆ ಫಲ ಸಿಕ್ಕೋದು. ಬಾಕಿ ಮುಕ್ತಿ ಜೀವನ್ ಮುಕ್ತಿ ನೈ ಮಿಲ್ ಸಕ್ತಾ.
ಅವ್ರು ನನ್ನ ಹತ್ರನೂ ಬರೋಕ್ಕಾಗಲ್ಲ, ಒಂದು ಜೀವನ್ ಮುಕ್ತಿ ಸತ್ಯುಗದಲ್ಲೂ ಬರೋಕ್ಕಾಗಲ್ಲ. तुम बच्चे जानते हो ये पुरानी दुनिया गई की गई, इतने बॉम्ब्स बनाए हैं, रखने लिए थोड़े ही बनाया है. ಮುಕ್ತಿ ಜೀವನ್ ಮುಕ್ತಿ ಅವರಿಗೆ ಬರಲ್ಲ, ಬಾಕಿ ಹಳೆ ಪ್ರಪಂಚ ಅಂತೂ ಸಮಾಪ್ತಿ ಆಗೋದಿದೆ. ಇಷ್ಟೆಲ್ಲ ತಯಾರಿ ನಡೀತಿದೆ, ಬಾಂಬ್ಸ್ ಏನು ಸುಮ್ಮನೆ ಇಟ್ಕೊಳಕ್ ಮಾಡಿದಾರ? ಮಕ್ಕಳೇ, ಜಗತ್ತಂತೂ ಎಂಡ್ ಆಗುತ್ತೆ, ಸ್ವಲ್ಪನೇ ಟೈಮ್ ಇರೋದಿನ್ನ. तो तुम जानते हो पुरानी दुनिया के विनाश के लिए ये सब बॉम्ब्स काम में आएगा. अनेक प्रकार के बॉम्ब से बाप ज्ञान और योग सिखाते हैं. फिर राज राजेश्वर डबल सिरताज देवी देवता बनेंगे. कौन सा ऊंच पद है? ब्राह्मण चोटी है, ऊपर में चोटी सबसे ऊपर है. अभी तुम बच्चों को पतित से पावन बनाने बाप आए. ಅದಕ್ಕೇನು ಹೇಳ್ತಿದ್ದಾರೆ ನೋಡಿ ಬಾಬಾ ಅಂದರೆ, ವಿನಾಶ ಅಂತೂ ಫೈನಲ್ಲು. ಏನೆಲ್ಲ ಇವ್ರು ಏನು ಯೂಸ್ ಮಾಡಿಲ್ಲ ಅಂದ್ರೂ ಬಾಂಬ್ಸ್ ತಾನೇ ಸಿಡಿದು ಬಿಡುತ್ತೆ. ಅಲ್ಲಲ್ಲೇ ಅರ್ಥಕ್ವೇಕ್ಸ್ ಆದಾಗ ಅಷ್ಟೇ, ಭೂಮಿ ಅಳಗಾಡಿದ ತಕ್ಷಣ ಎಲ್ಲ ವಿನಾಶ ಆಗ್ಬಿಡುತ್ತೆ. ತಂದೆ ಬಂದು ಜ್ಞಾನ ಯೋಗ ಏನು ಕಲಿಸ್ತಾರೆ, ಅದರಿಂದ ನೀವು ಜಗತ್ತಿನ ರಾಜ ರಾಜೇಶ್ವರ ವಿಶ್ವ ಮಹಾರಾಜ ಮಹಾರಾಣಿಯರಾಗ್ಬಿಡ್ತೀರ. ಅದೇನು ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗ್ತೀರ. ಎಷ್ಟು ದೊಡ್ಡ ಪದವಿ. ಬಟ್ ದೇವತೆಗಳ ಪದವಿ ದೊಡ್ಡದ, ಈ ಬ್ರಾಹ್ಮಣ ಪದವಿ ದೊಡ್ಡದ? ಬಾಬಾ ಹೇಳ್ತಾರೆ, ವರ್ಣದಲ್ಲಿ ಬ್ರಾಹ್ಮಣರನ್ನ ಜುಟ್ಟು, ಮುಖದ ಮೇಲೆ ಜುಟ್ಟು ಮೇಲೆ ಬರ್ತದಲ್ಲ, ಇಲ್ಲಿನ ಸ್ಥಿತಿ ದೊಡ್ಡದು. ಯಾಕೆ ಖುಷಿ ಆಗ್ತಿದ್ಯಾ ಎಲ್ಲರಿಗೆ? ಯಾಕೆಂದ್ರೆ ಪತಿತ ಪಾವನ ತಂದೆ ಬಂದು ಡೈರೆಕ್ಟಾಗಿ ನಮ್ಗೆ ಓದಿಸ್ತಿದ್ದಾರೆ, ನಮ್ಮ ಸನ್ಮುಖ ಇದ್ದಾರೆ, ನಮಗೆ ಪ್ರೀತಿ ಮಾಡ್ತಿದ್ದಾರೆ. ಜನ್ಮದಾತನೇ ಅವರಲ್ವಾ, ಅದಕ್ಕೆ ನಶೆ ಖುಷಿ ಇರಬೇಕು. ಸತ್ಯುಗದಲ್ಲಿ ಆತ್ಮಗಳು ತಾನೆ ದೇವತೆಗಳಾದ್ರೂ, ಆತ್ಮಗಳ ತಂದೆ ತಾಯಿ. ಭಗವಂತ ಎಲ್ಲಿ ತಂದೆ ತಾಯಿಯಲ್ಲಿ? ಅತೀಂದ್ರಿಯ ಸುಖ ಎಲ್ಲಿರುತ್ತೆ? ಅವರಿಗೆ ಆತ್ಮದ ನ್ಯಾಚುರಲ್ ಖುಷಿ ಇರುತ್ತೆ. ಅವ್ರಿಗೇನು ಸಂಪತ್ತು ಇದೆಲ್ಲ ಚಿನ್ನದ ಮೇಲೆ ನೋಡಿ ಸ್ಪೆಷಲ್ ಖುಷಿ ಆಗಲ್ಲ. ಯಾಕೆಂದರೆ ಇಲ್ಲಿನ ಅನಾಸಕ್ತತೆ ಸಂಸ್ಕಾರ ಎಲ್ಲದರಲ್ಲಿ ಸಮಾನತೆ ಅಲ್ಲಿ ಆಟೋಮೆಟಿಕ್ ಇರುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ, ನಶಾ ಹೋತು ಖುಷಿ ಭೀ ರಹೇನಾ, ಇತನಾ ನಶಾ ಹೇ ಪತಿತ್ ಪಾವನ್ ಬಾಪ್ ಕೆ ಅಂಬನೆ. ಬಾಬಾ ಹೇಳೋದು, ನಮಗೆ ಎಷ್ಟು ನಶೆ ಇರಬೇಕಲ್ಲ, ನಾವು ಇಷ್ಟು ನಮ್ಮ ತಂದೆ ಯಾರು ಅಂತ. ಫಿರ್ ತುಮ್ ಭಿ ಪತಿತ್ ಪಾವನಿ ಬಂತೆ ಹೋ, ये नशा है, हम सब को पावन बनाए, राज राजेश्वर बना रहे. तो नशा हो तो बहुत खुशी में रहे. अपने दिल से पूछो, हम कितनों को आप समान बनाते. ನಾನು ಹೇಗೆ ಪತಿತ ಪಾವನನೋ, ನೀವು ಮಾಸ್ಟರ್ ಪತಿತ ಪಾವನಿಯರಲ್ವಾ, ಎಲ್ಲರನ್ನ ಪಾವನ ಮಾಡೋ ಕಾರ್ಯ ಮಾಡ್ತಿದ್ದೀರಾ. ಯಾರು ಮಾಡ್ತಾರೆ ಅವ್ರು ಹೋಗಿ ಸತ್ಯುಗದಲ್ಲಿ ರಾಜರಾಜೇಶ್ವರರಾಗ್ತಾರೆ. ಎಷ್ಟು ಖುಷಿ ಇರಬೇಕು ಮಕ್ಕಳೇ. ನಶೆ ಇದೆ ಅಂದರೆ ಅಲ್ಲಿ ಖುಷಿ ಇರಬೇಕು. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಎಷ್ಟು ಜನರನ್ನ ತನ್ನ ಸಮಾನ ಆಮೇಲೆ ಬಾಪ್ ಸಮಾನ ಮಾಡಬೇಕು. ಪ್ರಜಾಪಿತ ಬ್ರಹ್ಮ ಅವ್ರ ಜಗತ್ತಂಬ ದೋನೋ ಏಕ ಜೈಸಾ. ಪ್ರಜಾಪಿತ ಬ್ರಹ್ಮ ಮತ್ತು ಜಗತ್ತಂಬ ಇವು ಇಬ್ಬರು ಒಬ್ಬರೇನೋ ಥರ ಏಕ ಜೈಸೆ. ಬ್ರಾಹ್ಮಣೋं की रचना रचते हैं ना, तो ब्राह्मणों की रचना रचते हैं. शूद्र से ब्राह्मण बनने की युक्ति बाप ही बताते हैं. ये कोई शास्त्रों में नहीं है, ये है भी गीता का युग. महाभारत लड़ाई भी बरोबर हुई थी. ಅಂದರೆ ತಿಳ್ಕೊಳ್ಳಿ, ಗೀತಾಯುಗ ಅಂದರೆ ಮಹಾಭಾರತ ಡೆಫಿನೆಟ್ಟು. ಮಹಾಭಾರತ ಇದೆ ಅಂದರೆ ಭಗವಂತ ಬಂದರು ಗೀತೆ ಹೇಳಿದ್ರು ಅಂತ ಫೈನಲ್. ಬಟ್ ಅದು ಶಿವಬಾಬಾ ಬಂದು ಹೇಳಿದ್ದು ಫೈನಲ್ ವಿನಾಶನೇ ಮಹಾಭಾರತ. ಇದು ಯಾರಿಗೂ ಅರ್ಥ ಆಗಲಿಲ್ಲ, ಎಲ್ಲ ಕತೆ ಬರೆದ್ಬಿಟ್ರು. ಬಾಬಾ ಹೇಳೋದು ಶೂದ್ರರಿಂದ ಬ್ರಾಹ್ಮಣರಾಗೋದು ನಾನು ಬಂದು ಹೇಳ್ತೀನಿ. ಬ್ರಹ್ಮಂಗೆ ಗೊತ್ತಿರಲಿಲ್ಲ ಇವೆಲ್ಲ. ಬ್ರಹ್ಮನ ಆಗಿದ್ದೂ ಶಿವಬಾಬಾ ಬಂದು ಚೇಂಜ್ ಮಾಡಿದ್ದಕ್ಕೆ ತಾನೆ. ಆಮೇಲೆ ಅವ್ರ ಮುಖಾಂತರ ಬ್ರಹ್ಮನಿಂದ ಬ್ರಾಹ್ಮಣರಲ್ವಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಇದು ಯಾವ ಶಾಸ್ತ್ರಗಳಲ್ಲಿಲ್ಲ. ರಾಜಯೋಗ ಏಕೋ ಸಿಕಾಯ ಹೋಂಗಾ ಕ್ಯಾ. मनुष्यों की बुद्धि में फिर अर्जुन और कृष्ण ही है, यहाँ तो ढेर पड़ते बैठे भी देखो कैसे साधारण है. ಅಲ್ಲಿ ಬಾಬಾ ಹೇಳೋದು, ಭಗವಂತ ಸೃಷ್ಟಿಗೆ ಬಂದರೆ ಸರ್ವರ ಸದ್ಗತಿ ದಾತ. ಕೂತ್ಕೊಂಡು ಒಬ್ರಿಗೆ ಜ್ಞಾನ ಹೇಳ್ತಾರೆ, ಇಷ್ಟು ದೊಡ್ಡ ಜ್ಞಾನನ
ಅಲ್ಲಿ ಮನುಷ್ಯರಿಗೆ ಒಂದು ಕೃಷ್ಣ ಒಂದು ಅರ್ಜುನನ್ ಬಿಟ್ಟರೆ ಬೇರೆ ಏನೂ ಬುದ್ಧಿ ಇಲ್ಲ. ತಂದೆ ಮುಂದೆ ಇಲ್ಲೆಷ್ಟು ನನ್ನ ಮಕ್ಕಳು ಓದ್ತಾ ಇದ್ದಾರೆ, ನಾನು ಎಲ್ಲರಿಗೆ ಸದ್ಗತಿ ಕೊಡೋಕ್ಕೆ, ಎಲ್ಲರಿಗೂ ಓದ್ಸಕ್ಕೆ ಬರೋದು, ಆಸ್ತಿ ಕೊಡೋಕ್ಕೆ. ನೋಡಿ ಮಕ್ಕಳೇ, ನೀವು ಎಷ್ಟು ಸಾಧಾರಣವಾಗಿ ಕೂತಿದ್ದೀರಾ ನೋಡಿ. ಮನುಷ್ಯರೆಲ್ಲ ಇನ್ನು ಅವರವರ ಚಿಂತೆಗಳಲ್ಲಿ ಇದ್ದಾರೆ. ನೀವೆಲ್ಲ ಎದ್ದು ಕೂತ್ಕೊಂಡು ಅಮೃತ ವೇಳೆಯಿಂದ ಯೋಗ ಮಾಡಿ ಮುರಳಿ ಕೇಳಿ ಖುಷಿ ಖುಷಿಯಾಗಿ ಕೂತಿದ್ದೀರಲ್ವ ಎಲ್ಲರೂ? ಹಾಂ, ಅಥವಾ ನೀವು ಶುರು ಮಾಡಿಬಿಡ್ತೀರಾ ಬೆಳಗ್ಗೆ ಎದ್ಬಿಟ್ಟು ಕೆಲಸಗಳನ್ನ, ಮುರಳಿಯನ್ನು ಬಿಟ್ಬಿಟ್ಟು ಇದನ್ನು ಕೇಳ್ಕೊಂಡು ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುದ್ಧಿ ಅರ್ಧಂಬರ್ಧ ಆಗ್ಬಿಡುತ್ತೆ. ಹುಷಾರ ಮೇಲೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಚೋಟೆ ಬಚ್ಚೆ अलफ बे पढ़ते हैं, तुम बैठे हो तुमको भी अलफ बे पढ़ा रहे हैं, अलफ और बे यह है वर्ष. ಚಿಕ್ಕ ಮಕ್ಕಳು ABCD ಓದ್ತಾರಲ್ಲ, ಹಂಗೆ ನಾನು ಇಲ್ಲಿ ನೀವು ಮಕ್ಕಳಿಗೆ ಓದಿಸ್ತಾ ಇದ್ದೀನಿ, ನೀವು ನನಗೆ ಬೇಬಿಗಳು ಅಂತ. ABCD ಅಲಫ್, A ಫಾರ್ ಆತ್ಮ, B ಫಾರ್ ಬಾಬಾ ಅನ್ನೋ ಥರ ಹೇಳ್ತಿದ್ದಾರೆ ಬಾಬಾ. ತೋ ಇನ್ನು ಏನು ಹೇಳ್ತಿದ್ದಾರೆ ಬಾಬ್ ಕೇತೆ, ಮುಜೆ ಯಾದ್ ಕರೋ ತೋ ವಿಶ್ವ ಕಾ ಮಾಲಿಕ್ ಬನೆಂಗೆ. ಸಿಂಪಲ್ ಮಾತು. ಆತ್ಮ ಅಂತ ತಿಳಿದು ನೀವು ನನ್ನ ನೆನಪು ಮಾಡಿಬಿಟ್ರೆ ನೀವು ವಿಶ್ವದ ಮಾಲೀಕರು, ಗ್ಯಾರಂಟಿ. ಆದರೆ ಕಂಡೀಷನ್ ಏನೋ, ಕೋಯಿ ಬಿ ಆಸುರಿ ಕಾಮ್ ನಹಿ ಕರ್ನಾ ಹೇ, ದೈವಿ ಗುಣ ಧಾರಣ ಕರ್ನಾ ಹೇ, देखना है हमारे में कोई अवगुण तो नहीं है, मैं निर्गुण आरे में कोई गुण नाही, अभी निर्गुण आश्रम भी है, परंतु अर्थ कुछ भी नहीं समझते. ಒಂದು ನನ್ನ ನೆನಪಿನ ಜೊತೆಗೆ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಇನ್ನೊಂದೇನು ಬಾಬಾ ಹೇಳೋದು, ಯಾವುದೇ ಆಸುರಿ ಕರ್ಮಗಳನ್ನು ನೀವು ಮಾಡಂಗಿಲ್ಲ. ಯಾಕೆಂದರೆ ಕರ್ಮ ಆ್ಯಂಡ್ ಯೋಗಕ್ಕೆ ತುಂಬ ಕನೆಕ್ಷನ್ ಇದೆ. ನೆನಪು ಮಾಡ್ಬೇಕು ಹೈಯೆಸ್ಟ್ ಅಂದರೆ, ನನ್ನ ಕರ್ಮಗಳು ಕೆಟ್ಟದಾಗಿದ್ದರೆ ಹೆಂಗೆ ನೆನಪು ಮಾಡೋಕ್ಕಾಗುತ್ತೆ? ತದ್ವಿರುದ್ಧವಾಗಲ್ಲ, ಅವ್ರದ್ದೊಂದು ದಿಕ್ಕು ನಂದೊಂದು ದಿಕ್ಕು. ಅದಕ್ಕೆ ಇದು ತಿಳ್ಕೊಳ್ಬೇಕು. ಈ ಒಂದು ಯೋಗಿ ಆಗ್ಬೇಕಂತಂದರೆ ಸದಾ ಸಂಕಲ್ಪ ಕರ್ಮ ಮಾತು ಎಲ್ಲ ಸಂಬಂಧ ಸಂಪರ್ಕ ಶ್ರೇಷ್ಠ ಇರಬೇಕು. ಅದಕ್ಕೆ ಆಸುರಿ ಕರ್ಮ ಮಾಡಬೇಡಿ. ಮಾಡಬಾರ್ದಂತಂದರೆ ದೈವಿ ಗುಣಗಳು ಬೇಕು. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನನ್ನಲ್ಲಿ ಯಾವ ಅವಗುಣ ಇಲ್ಲ ತಾನೆ. ಅಲ್ಲಂತೂ ನಿರ್ಗುಣ ಹಾರೇಮೆ, ದೇವತೆಗಳ ಮುಂದೆ ಏನು ಹೇಳಿದ್ದು, ಅಯ್ಯೋ ನನ್ನಲ್ಲಿ ಏನಿಲ್ಲ, ನಾನು ನಿರ್ಗುಣ ಅಂತ. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಎಲ್ಲದೂ ಇದೆ. ನಿರ್ಗುಣ ಸಂಸ್ಥೆನೂ ಮಾಡಿಟ್ಟಿದ್ದಾರೆ ಅವರು. निर्गुण अर्थात मेरे में कोई गुण नहीं, अब गुणवान बनाना तो बाप का काम है. ಮಕ್ಕಳೇ, ನೀವು ಹೇಳ್ಕೊಂಡು ಬಂದ್ರಿ ನಮ್ಮಲ್ಲೇನೋ ಗುಣಗಳಿಲ್ಲ, ಅದು ಕರೆಕ್ಟೇ. ಗುಣಗಳೆಲ್ಲ ಹೊರಟೋಯ್ತು, ಎಲ್ಲ ಗುಣಗಳು ಬದಲಾಗಿ ವಿಕಾರಗಳನ್ನು ಏನು ತುಂಬ್ಕೊಂಡು ಬಂದಿದ್ದು ಎಲ್ಲ ಅವಗುಣಗಳು. ಇದನ್ನು ನಾನು ಮತ್ತೆ ನಿಮ್ಮನ್ನು ಗುಣವಂತರನ್ನಾಗಿ ಮಾಡ್ತಾ ಇದ್ದೀನಿ. बाप के टाइटल की टोपी फिर अपने ऊपर रख दिए, बाप कितनी बातें समझाते, डायरेक्शन भी देते हैं. जगत अंबा और लक्ष्मी का ಕಾಂಟ್ರಾಸ್ಟ್ बनाओ. ಬಾಬಾ ಅವ್ರದ್ದು ಏನು ಮಹಿಮೆಗಳಿದೆಯಲ್ಲ, ಮನುಷ್ಯರು ಅವರು ಎಲ್ಲ ಟೋಪಿಗಳು ಇಟ್ಕೊಂಬಿಟ್ರು. ಎಷ್ಟು ಧೈರ್ಯ ನೋಡಿ, ಶಿವೋಹಂ ಅಂತಲೂ ಹೇಳ್ಕೊಂಡ್ಬಿಟ್ರು. ನಿರ್ಗುಣ ಸಂಸ್ಥೆ ಯಾಕೆ ಹೇಳಬೇಕು? ನಿರ್ಗುಣರನ್ನ ಗುಣವಂತರನ್ನ ಮಾಡೋರು ಒಬ್ಬರೇ ತಂದೆ, ಇವರೇನು ಮಾಡ್ತಾರೆ? ಅದಕ್ಕೆ ಬಾಬಾ ಹೇಳೋದು, ಜಗತ್ತಂಬ ಲಕ್ಷ್ಮಿಯ ಕಾಂಟ್ರಾಸ್ಟ್ ಬರೀರಿ. ಈಗ ನವರಾತ್ರಿ ಬರ್ತಿದೆಯಲ್ಲ, ಎಲ್ಲ ಬಾಬಾ ಅವರು ದೇವಿಯರ ಕತೆ ಹೇಳ್ತಾ ಇದೆ. ಬ್ರಹ್ಮ ಸರಸ್ವತಿ ಸಂಗಮಕ್ಕೆ, ಲಕ್ಷ್ಮೀ ನಾರಾಯಣ್ ಸತ್ಯುಕ್ಕೆ. ಇದು ಕ್ಲಿಯರ್ ಮಾಡ್ಬೇಕು ಮಕ್ಕಳೇ. ಬ್ರಹ್ಮ ಸರಸ್ವತಿ ಅಂದರೆ ಜಗತ್ತಂಬ ಎಲ್ಲಿನವರು? ಸಂಗಮ ಯುಗದವರು. ಮತ್ತು ಲಕ್ಷ್ಮೀ ನಾರಾಯಣ ಯಾರಿದ್ದಾರೆ? ಅವರು ಸತ್ಯುಗದವರು. ये चित्र है समझाने के लिए. सरस्वती ब्रह्मा की बेटी है, पढ़ते हैं मनुष्य से देवता बनने के लिए, अभी तुम ब्राह्मण हो. ಸರಸ್ವತಿ ಬ್ರಹ್ಮನ ಮಗಳು, ಓದ್ತಿರೋದೇನಕ್ಕೆ? ಮನುಷ್ಯರಿಂದ ದೇವತೆ ಆಗಲಿಕ್ಕೆ. ಈಗ ನೀವೆಲ್ಲ ಬ್ರಾಹ್ಮಣರು, सतयुगी देवता भी मनुष्य है, परंतु उनको देवता कहते हैं. मनुष्य कहने से जैसे उनकी इंसल्ट हो जाती. ಬಾಬಾ ಹೇಳೋದು, ಸತ್ಯುಗದವರು ಆ್ಯಕ್ಚುಲಿ ಮನುಷ್ಯರೇ ಅಲ್ವಾ? ಈ ಶರೀರನೂ ಸೇಮ್ ತಾನೆ ಇಲ್ಲಿ ಅಲ್ಲಿ. ಆದರೆ ಅವರನ್ನು ಮನುಷ್ಯರು ಅಂತ ಹೇಳಿದ್ರೆ ಅದೊಂಥರ ಇನ್ಸಲ್ಟ್ ಥರ. ದೇವತಾ ಯಾಕೆ? ಸಂಪೂರ್ಣ ಪವಿತ್ರ ಪೂಜ್ಯರು, ಎಲ್ಲ ಗುಣಶಕ್ತಿಗಳಲ್ಲಿ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರಲ್ವಾ? ಅವರನ್ನು ಹೆಂಗೆ ಮನುಷ್ಯರನ್ನೋದು? ದೇವತಾ इंसल्ट ಆಗ್ಬಿಡುತ್ತೆ. इसलिए देवी देवता व भगवान भगवती कह देते.
ಅದು ಇನ್ಸಲ್ಟ್ ಅಂದ್ಬಿಟ್ಟು ಶಾಸ್ತ್ರಗಳಲ್ಲಿ ಏನು ಮಾಡಿಬಿಟ್ರು, ದೇವಿ ದೇವತಾ ಅಂತ ಸುಮ್ಮನಿರಲಿಲ್ಲ, ಭಗವಾನ್ ಭಗವತಿ ಅಂದ್ಬಿಟ್ರು. ಮನುಷ್ಯರು ಕೇಳಬೇಕಾ, ಭಗವಾನ್ ಭಗವತಿ ಅಂತ ತಿಳ್ಕೊಂಡು ಅಂಧಶ್ರದ್ಧೆಯಲ್ಲಿ ಬಂದ್ಬಿಟ್ರು. अगर राजा रानी को भगवान भगवती कहे तो फिर प्रजा को भी कहना पड़े ना. राजा रानी भगवान भगवती ಅಂದ್ರೆ ಇನ್ನು ಪ್ರಜೆಗಳನ್ನು ಹೇಳ್ಬೇಕಲ್ಲ. इसलिए क्या कहते हैं, देवी देवता कहा जाता. त्रिमूर्ति का चित्र भी है. सतयुग में इतने मन तोड़े मनुष्य, कलयुग में इतने बहुत मनुष्य. ಸತ್ಯುಗ ಕಲಿಯುಗಕ್ಕೆ ಕಾಂಟ್ರ ಬರೀ 9 ಲಕ್ಷ ಶುರುವಾತಲ್ಲಿ, ಇಲ್ಲಿ 750 ಕೋಟಿ, ಸ್ವಲ್ಪ ಇಲ್ಲಿ ಜಾಸ್ತಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ತ್ರಿಮೂರ್ತಿ ಚಿತ್ರ ಇದೆಯಲ್ಲ ಅದು ಕ್ಲಿಯರ್ ಮಾಡಿ. ಭಗವಂತ ಬಂದು ಬ್ರಹ್ಮನ ಹತ್ರ ಹೆಂಗೆ ಜಗತ್ತಿನ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಇಸ್ಕೆ ಲಿಯೇ ಗೋಲಾ ಭಿ ಜರೂರ್ ಚಹಿಯೆ. ಕಲಿಯುಗದಲ್ಲಿ ಮನುಷ್ಯರು, ಸತ್ಯುಗದಲ್ಲಿ ದೇವತಾ. ಅದನ್ನು ಯಾವ ಚಿತ್ರದಿಂದ ಕ್ಲಿಯರ್ ಮಾಡ್ತೀರಾ? ಅದಕ್ಕೆ ಚಕ್ರದ ಚಿತ್ರ ಇದ್ದರೆ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇಲ್ಲಿ ಎಲ್ಲ ಮನುಷ್ಯರು ಹೆಂಗೆ ಆಗ್ಬಿಟ್ವಿ ದ್ವಾಪರ ಕಲಿಯುಗದಲ್ಲಿ ಹೇಳ್ಬೋದು. प्रदर्शनी में इतने सबको बुलाते हैं, तो कस्टम कलेक्टर को तो कभी कोई ने निमंत्रण नहीं दिया है. तो ऐसे ऐसे विचार चलाना पड़े, इसमें बड़ी विशाल बुद्धि चाहिए. ಫ್ಲೈಟ್ಸ್ ಹೋಗುವಾಗೆಲ್ಲ ಅವರು ಕಸ್ಟಮ್ ಆಫೀಸರ್ ಇರ್ತಾರೆ, ಇನ್ನು ಬೇರೆ ಇದೆಲ್ಲ ಬಂದಾಗ ಪೋರ್ಟಲ್ಲೂ ಕಸ್ಟಮ್ ಆಫೀಸರ್ಗಳು ಇರ್ತಾರೆ. ಇವ್ರಿಗೆಲ್ಲ ಹೋಗಿ ಜ್ಞಾನ ಕೊಡಬೇಕು. ಅವ್ರನ್ನ ಯಾವತ್ತೂ ನಿಮಂತ್ರಣ ಕೊಟ್ಟಿಲ್ಲ, ನೀವು ಕರೆದೇ ಇಲ್ಲ, ಅವ್ರನ್ನೂ ಕರೀರಲ್ಲ ಮಕ್ಕಳೇ ಅಂತಿದ್ದಾರೆ. ಅಂದರೆ ಯಾವ ವರ್ಗನೂ ನೀವು ಬಿಡಂಗಿಲ್ಲ, ವಿಚಾರ ಮಾಡಿ ನಡಿಬೇಕು, ಯಾರ್ಯಾರನ್ನ ಕರಿಬೇಕು, ಏನೇನು ಮಾಡಬೇಕು. ಸೊ ದ್ಯಾಟ್ ಅವ್ರು ಲಾಸ್ಟಲ್ಲಿ ಯಾರೂ ಹೇಳ್ಬಾರ್ದು, ಬಾಬಾ ನೀನು ಬಂದ್ಬಿಟ್ಟೆ, ನಿನ್ನ ಮಕ್ಕಳು ಯಾರೂ ನಂಗೆ ಹೇಳಲಿಲ್ಲ ಅಂತ. बाप का तो रिगार्ड रखना चाहिए. हुसैन का घोड़े का कितना, घोड़े को क्या करते, कितना सजाते हैं. पटका कितना छोटा होता है, घोड़ा कितना बड़ा होता है. आत्मा भी कितनी छोटी बिंदी है, उनका श्रृंगार कितना बड़ा है. यह अकाल मूर्त तख्त है, सर्वव्यापी की बात भी गीता से उठाई है. कहते हैं मैं आत्माओं को राजयोग सिखाता हूँ, फिर सर्वव्यापी कैसे होंगे. बाप टीचर गुरु सर्वव्यापी कैसे होंगे. बाप कहते मैं तो तुम्हारा बाप हूँ, फिर ज्ञान सागर हूँ. ಇಂಪಾರ್ಟೆಂಟು. ಬ್ರಹ್ಮ ತಂದೆದು ಶುಭ ಬಂದು ರಿಗಾರ್ಡ್ ಇರಬೇಕು, ಬ್ರಹ್ಮ ತಂದೆದು ರಿಗಾರ್ಡ್ ಇರಬೇಕು. ಹುಸೇನ್ ಕಾ ಗೋಡ, ರಾಜನ ಸುಂದರವಾದ ಗೋಡ ಯಾವುದದೋ ಬ್ರಹ್ಮ ತಂದೆ. ಅದಕ್ಕೆ ಚಿಂದಿ ಇಡ್ತಾರೆ ನೋಡಿ, ಇಷ್ಟು ದೊಡ್ಡ ಏನೋ ಕುದುರೆ, ಅದಕ್ಕೆ ಚಿಕ್ಕದು ಚಿಂದಿ. ಹಂಗೆ ಇಷ್ಟು ದೊಡ್ಡ ಶರೀರ, ಬಿಂದು ಎಷ್ಟು, ಆತ್ಮ ಇಷ್ಟೇ ಇಷ್ಟು. ಆದರೆ ಅದರ ಶೃಂಗಾರ ಎಷ್ಟು ದೊಡ್ಡದು, ಅಕಾಲ ಸಿಂಹಾಸನ ಆತ್ಮಕ್ಕೆ ಇಷ್ಟು ದೊಡ್ಡದು. ಸರ್ವವ್ಯಾಪಿ ಮಾತೆಲ್ಲಿದೆ, ಶುಭ ನೋಡಿ, ಇಷ್ಟು ದೊಡ್ಡ ತಂದೆ ಪರಮಾತ್ಮ ಬಂದು ಕೂತ್ಕೊಂಡ್ರು ಬ್ರಹ್ಮನ ಅಕಾಲ ಸಿಂಹಾಸನದಲ್ಲಿ ತಾನೇ ಬಂದು ಕೂತ್ಕೊಳ್ಳೋದು. ನಾನು ಬಂದು ನೀವು ಆತ್ಮಗಳಿಗೆ ರಾಜಯೋಗ ಕಲಿಸ್ತೀನಿ, ಆಮೇಲೆ ನೀವು ನನ್ನನ್ನು ಸರ್ವವ್ಯಾಪಿ ಅಂತ ಹೆಂಗೆ ಹೇಳ್ತೀರಾ? ನಾನು ಬರ್ತೀನಿ ಅಂದರೆ ಒಂದು ಜಾಗದಲ್ಲಿ ಇದ್ದೀನಿ ಅಂತ ತಾನೇ, ಎಲ್ಲ ಕಡೆ ಹೆಂಗಿರ್ತೀನಿ? ತಂದೆ ಟೀಚರ್ ಸದ್ಗುರು ಅಂತ ವರ್ಣನೆ ಮಾಡ್ತೀರಾ ಅಂದರೆ ನಾನು ಹೆಂಗೆ ಸರ್ವವ್ಯಾಪಿ ಆಗ್ತೀನಿ? ಒಂದು ಸಂಬಂಧ ಅಂದಮೇಲೆ ಅಲ್ಲಿ ಅವ್ರು ಎಲ್ಲ ಕಡೆ ಇದ್ದಾರೆ ಅನ್ನೋ ಪ್ರಶ್ನೆ ಬರಲ್ಲ. बाप कहते मैं तो तुम्हारा बाप हूँ, फिर ज्ञान सागर हूँ, तुमको बेहद की हिस्ट्री जगर्फी समझाने लिए आता हूँ. ನೋಡ್ದಾ, ನಾನು ನಿಮ್ಮ ತಂದೆಯಾಗಿದ್ದೀನಿ ಮಕ್ಕಳೇ, ನಾನು ಜ್ಞಾನ ಸಾಗರ, ಜಗತ್ತಿನ ಇತಿಹಾಸ ಭೂಗಳ ಓದ್ಸಕ್ಕೆ ಬರ್ತೀನಿ. ನಿಮಗೆ ಯಾವುದರಿಂದ ಬೇಹದ್ ಕಾ ರಾಜ್ಯ ಮಿಲ್ ಜಾಯೇಗಾ, ಬೇಹದ್ ರಾಜ್ಯ ಪದವಿ ಸಿಗುತ್ತೆ. ದೈವಿ ಗುಣ ಭಿ ಧಾರಣ ಕರ್ನಾ चाहिए. माया एकदम नाक से पकड़ लेती है, चलन गंदी हो पड़ती है. फिर लिखते हैं ऐसे ऐसे भूल हो गए, हमने मुँह काला मुँह कर दिया. यहाँ तो पवित्रता सिखाई जाती है, फिर अगर कोई गिरेंगे भी फिर उसमें बाप क्या कर सकता है. घर में कोई बच्चा गंदा हो पड़ता है, काला मुँह कर देता है, तो बाप कहते हैं तुम तो मर जाते तो अच्छा होता. बेहद का बाप बल ड्रामा को जानते, फिर भी कहेंगे तो सही ना. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡೋದ್ರ ಜೊತೆಗೆ, ಸೇವೆ ಮಾಡೋದ್ರ ಜೊತೆಗೆ ದೈವಿ ಗುಣ ಧಾರಣೆ ಮಾಡಬೇಕು. ಮಾಯೆ ಮೂಗಿಂದ ಹಿಡ್ಕೊಂಡ್ಬಿಡುತ್ತೆ, ಮಕ್ಕಳೇ ಹುಷಾರು. ಚಲನೆ ಜ್ಞಾನದಲ್ಲಿ ನಡೀತಾ ನಡೀತಾ ಕೊಳಕಾಗ್ಬಿಡ್ತಾರೆ.
ಬರೀತಾರೆ ಬಾಬನಿಗೆ, ಬಾಬಾ ನಾನೇನು ಮಾಡಲಿ, ಬಿದ್ದುಬಿಟ್ಟೆ, ಕಪ್ಪು ಮುಖ ಮಾಡ್ಕೊಂಡ್ಬಿಟ್ಟೆ, ನಾನು ಇಂಥ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಮಕ್ಕಳೇ, ನಾನಿಲ್ಲಿ ಪವಿತ್ರತೆ ಕಲ್ಸಕ್ಕೆ ಬಂದಿದ್ದು, ನೀವು ಬಿದ್ದರೆ ನಾನೇನು ಮಾಡೋದು ಡ್ರಾಮಾದಲ್ಲಿ. ಲೌಕಿಕ ತಂದೆನೂ ಹೇಳ್ತಾರೆ, ಈಗ ಎಂಥದ್ದಾದರೂ ಇದು ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ರೆ ಮಕ್ಕಳು, ಅಯ್ಯೋ ನೀನು ಜನ್ಮ ತಗೊಳ್ಳಿಲ್ಲ ಅಂದ್ರೇ ಚೆನ್ನಾಗಿತ್ತು, ನನ್ನ ಹೆಸ್ರು ಹಾಳು ಮಾಡಿಬಿಟ್ಟೆ ಅಂತಾರೆ. ಹಂಗೆ ಶಿವಬಾಬಾ ಹೇಳ್ತಾರೆ, ಭಲೆ ಶಿವಬಾಬನಿಗೆ ಡ್ರಾಮಾ ಗೊತ್ತಿದೆ, ಆದ್ರೂ ನಾನು ಹೇಳ್ತೀನಲ್ಲ ಏನಕ್ಕೆ ಇಂಥ ಮಕ್ಕಳು ಅಂತ. ಅದಕ್ಕೆ ಬಾಬಾ ಅಂದರೆ ಭಾಳ ಎಚ್ಚರ ವಹಿಸ್ಬೇಕು. ಶಿವಬಾಬವರು ಏನು ಹೇಳ್ತಿದ್ದಾರೆ, ನಮ್ಗೆ ಯಾಕೆ ಹೇಳ್ತಾರೆ, ಇದು ಚೆನ್ನಾಗಿ ಅರ್ಥ ಆಗಬೇಕು. तो बेहद का बाप बल ड्रामा को जानते, फिर भी तो कहेंगे ना, कहेंगे तो सही ना, तुम औरों को शिक्षा देकर खुद गिरते हो तो 1000 गुना पाप चढ़ जाता है. ನೀವು ಬೇರೆಯವ್ರಿಗೆ ಶಿಕ್ಷಣ ಕೊಡ್ತೀರಾ, ನೀವು ಬಿದ್ದೋದ್ರೆ 1000 ಪಟ್ಟು ಪಾಪದ ಹೊರೆ ಹೊತ್ಕೊಂಡ್ಬಿಡ್ತೀರ. कहते माया ने थप्पड़ मार दिया, माया ऐसा घूसा मारती है जो एकदम अकल को ही गुम कर देती है. ಚಟ್ನಿ ಮಾಡಿಬಿಡುತ್ತೆ ಮಾಯೆ. ಹಂಗೆ ಬಾಬಾ ಹೇಳ್ತಾರೆ, ಬುದ್ಧಿಯನ್ನು ಸಮಾಪ್ತಿ ಮಾಡಿಬಿಡುತ್ತೆ, ಚಟ್ ಕರ್ದೇತಿ ಅಂತಾರೆ ಬಾಬವರು. ಅಂದರೆ ದಿವ್ಯ ಬುದ್ಧಿ, ಜ್ಞಾನದ ಬುದ್ಧಿ ಕೆಲಸನೇ ಮಾಡ್ದಂಗೆ ಮಾಡಿಬಿಡುತ್ತೆ. ಯಾಕೆಂದರೆ ಮಾಯೆ ಜೋರಾಗಿ ಏಟು ಹೊಡೆಯೋದಂದ್ರೇನು, ದೇಹಾಭಿಮಾನದಲ್ಲಿ ಬರ್ತಾರೆ, ಪ್ರಜ್ಞೆ ಇಲ್ಲ, ಜ್ಞಾನದ ಪ್ರಜ್ಞೆಗಳಿಲ್ಲ, ಕೇರ್ಲೆಸ್ಸು. ಮಾಯೆ ಕೆನ್ನೆಗೊಳಿತು ಅಂತ ಹೇಳೋದಲ್ಲ, ಆದರೆ ಅಕ್ಕಲ್ಲೇನು ಮಾಯೆಗೆ ಮಾರ್ಕೊಳ್ಳುವಾಗ ಇರಬೇಕಲ್ವ ಎಚ್ಚರ. ಬಾಪ್ ಸಮझाते रहते हैं आंखें बड़ी धोखेबाज है, कोई भी ಕಬ್ಬಿ ಬಿ ವಿಕ್ರಮ್ ನೈ ಕರ್ನ. ಮಕ್ಕಳೇ, ಕಣ್ಣು ತುಂಬ ಮೋಸ ಮಾಡುತ್ತೆ, ಬೀಳೋದಕ್ಕೆ ಕಾರಣನೇ ಕಣ್ಣು. ಕಣ್ಣಿಂದ ನೋಡ್ತಾರೆ, ಬುದ್ಧಿ ವಿಚಲಿತ ಆಗುತ್ತೆ, ವೃತ್ತಿ ಚಂಚಲ ಆಗುತ್ತೆ, ಅಷ್ಟೇ ಆಕರ್ಷಣೆಯಲ್ಲಿ ಬಿದ್ದೋಗ್ತಾರೆ. ಯಾವುದೇ ವಿಕರ್ಮ ನೀವು ಮಾಡಂಗಿಲ್ಲ. ತೂಫಾನ್ तो बहुत आएंगे क्योंकि युद्ध का मैदान है, पता भी नहीं पड़ता तो क्या होगा, माया झट थप्पड़ लगा देती है, अभी तुम कितने समझदार बनते हो. ತೂಫಾನ್ ಬಿರುಗಾಳಿ ತುಂಬ ಬರ್ಬೋದು, ಯುದ್ಧದ ಮೈದಾನ ಇದು, ಗೊತ್ತೇ ಆಗಲ್ಲ ನಿಮ್ಗೆ ಏನಾಗುತ್ತೆ ಅಂತ. ಆದರೆ ಎಚ್ಚರ, ಮಾಯೆ ಕೆನ್ನೆಗೊಡೆಯುತ್ತೆ. ಮಕ್ಕಳೇ, ನಿಮ್ಮನ್ನು ನಾನು ಎಷ್ಟು ಬುದ್ಧಿವಂತರನ್ನು ಮಾಡಿದ್ದೀನಿ, ಬುದ್ಧಿ ಯೂಸ್ ಮಾಡ್ರಲ್ಲ. ಆತ್ಮ ಹಿ ಸಮಜ್ದಾರ್ ಬಂತಿಯೇ, ಆತ್ಮ ಹಿ ಬೇಸಮಜ್ತಿ. ಸಿ ಬಾಬೋರು ಬುದ್ಧಿವಂತಿಕೆ ಕೊಡ್ತಿದ್ದಾರೆ. ರೈಟ್ ಏನು, ರಾಂಗ್ ಏನು, ಯಥಾರ್ಥ ಏನು, ಅಯಥಾರ್ಥ, ಪಾಪ ಏನು, ಪುಣ್ಯ ಏನು, ದೇಹಾಭಿಮಾನ ಏನು, ಆತ್ಮಾಭಿಮಾನ, ಇದೆಲ್ಲದರ ಅರಿವು, ತಿಳುವಳಿಕೆ ನಮ್ಮ ಬುದ್ಧಿಯಲ್ಲಿ ಕರೆಕ್ಟಾಗಿರಬೇಕು. ತಿಳುವಳಿಕೆಯನ್ನು ಯಾವತ್ತೂ ಮಾಯೆಗೆ ಮಾರ್ಕೊಳಕ್ಕೆ ಹೋಗಬಾರ್ದು. ದೇಹಾಭಿಮಾನದ ಟೆಂಪ್ಟೇಷನ್ಸು, ಇಂದ್ರಿಯದ ಸುಖ ಎಷ್ಟು ಗಂಟೆ, ಇದು ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯರು. ಅದಕ್ಕೆ ಏನು ಹೇಳ್ತಿದ್ರೆ, ನೀವು ಎಷ್ಟು ಬೇಸಮಜ್ ತಿಳುವಳಿಕೆ ಇಲ್ದವರಾಗಿದ್ರಿ, ನಾನು ಬಂದು ಎಷ್ಟು ಸಮಜ್ದಾರ್ ಬನಾತಾವು. बहुत देहाभिमान में है, समझते नहीं है कि हम आत्मा है, बाप महात्माओं को पढ़ाते हैं, हम आत्मा इन कानून से सुन रहे. ನೋಡಿ, ಅನೇಕ ಮಕ್ಕಳು ನಾನು ಇಷ್ಟು ಬಂದು ತಿಳಿಸ್ತಾ ಇದ್ದೀನಿ, ನಾನು ಆತ್ಮ ಅಂತನೂ ತಿಳ್ಕೊಳ್ಳಲ್ಲ, ನಮ್ಮ ತಂದೆ ಬಂದು ಓದಿಸ್ತಿದ್ದಾರೆ ಅಂತನೂ ತಿಳ್ಕೊಳ್ಳಲ್ಲ, ನಾನು ಆತ್ಮನೇ ಓದ್ತಾ ಇದ್ದೀನಿ, ನಾನು ಆತ್ಮನೇ ಕಿವಿಯಿಂದ ಕೇಳ್ತಿದ್ದೀನಿ, ನಾನು ಆತ್ಮನಿಗೆ ನನ್ನ ತಂದೆ ಓದಿಸ್ತಿದ್ದಾರೆ, ಇಷ್ಟು ಅರ್ಥ ಆಗಲ್ಲ. ಯಾಕೆಂದರೆ ದೇಹಾಭಿಮಾನ ತುಂಬ ಇದೆ. अब बाप कहते कोई भी विकार की बात इन कानून से न सुनो, बाप तुम्हें विश्व का मालिक बनाते, मंजिल बहुत बड़ी है, मौत जब नज़दीक आएगा तो फिर तुमको डर लगेगा. ತಂದೆ ಹೇಳೋದು, ಯಾವುದೇ ವಿಕಾರದ ಮಾತುಗಳನ್ನು ಕಿವಿಯಿಂದ ಕೇಳಂಗಿಲ್ಲ, ವಿಕಾರಿ ದೃಶ್ಯಗಳು ದೇಹಾಭಿಮಾನದ್ದು ನೋಡಂಗಿಲ್ಲ. ಬುದ್ಧಿ ವಿಚಲಿತ ಆಗುತ್ತಲ್ಲ, ಮಾಯೆ ವಾರ್ ಮಾಡ್ತದೆ. ಅದಕ್ಕೆ ಬಾಬಾ ಹೇಳೋದು, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನು ಮಾಡ್ತೀನಿ. ಇದು ಗುರಿ ತುಂಬ ದೊಡ್ಡದು. ಎಚ್ಚರ ಮಕ್ಕಳೇ, ಎಷ್ಟು ಸಾವಧಾನಿ ಕೊಡ್ತಿದ್ದಾರೆ. ಮೌತ್ ಜಬ್ ನಜ್ದೀಕ್ ಆಯೇಗಾ ತೋ ಫಿರ್ ತುಮಕೋ ಡರ್ ಲಗೇಗಾ, मनुष्यों को मरने के समय फिर मित्र संबंधी आदि कहते हैं भगवान को याद करो, या कोई अपने गुरु आदि को याद करेंगे, देहदारी को याद करना सिखलाते हैं. बाप कहते हैं मामेकम याद करो. ಸಿ ಲೌಕಿಕದಲ್ಲಿನೂ ಮೃತ್ಯು ಹತ್ರ ಬಂದಾಗ ಭಗವಂತ ನೆನಪು ಮಾಡ್ರಿ ಅಂತಾರೆ. ಕೆಲವ್ರು ಗುರುಗಳಿದ್ರೆ ಗುರುಗನ್ನೇ,
ಬಟ್ ಗುರುಗಳೇ ದೇಹದಾರಿಗಳನ್ನು ನೆನಪು ಮಾಡೋದು ಕಲಿಸ್ತಾರೆ. ನಾನಿಲ್ಲೇನು ಕಲಿಸ್ತೀನಿ? ಮಕ್ಕಳೇ, ನಿರಾಕಾರ ತಂದೆ ನಾನೊಬ್ಬನನ್ನು ನೆನಪು ಮಾಡಿ. ದೇಹದಾರಿಯೋಂಕೋ ಯಾದ ನೈ ಕರ್ನಾ ಹೇ. ಯಾರಿಗೆ ದೇಹ ಸೂಕ್ಷ್ಮ ಸ್ಥೂಲ ಇಬ್ಬರನ್ನು ನೆನಪು ಮಾಡಂಗಿಲ್ಲ. माँ बाप भी देहदारी है ना, मैं तो विचित्र हूँ, विदेही हूँ, इसमें तुमको बैठ ज्ञान देता हूँ. तुम अभी ज्ञान और योग सीखते हो. तुम कहते हो ज्ञान सागर बाप द्वारा हम ज्ञान सीख रहे हैं. राज राजेश्वरी बनने के लिए ज्ञान सागर ज्ञान भी सिखलाते हैं, राजयोग भी सिखलाते हैं. ತಂದೆ ಹೇಳೋದು, ನೀವು ಯಾವ ದೇಹದಾರಿ ನೆನಪು ಮಾಡಂಗಿಲ್ಲ ಅಂದರೆ ಬ್ರಹ್ಮ ತಂದೆನೂ ಮಮ್ಮನೂ ದೇಹದಾರಿಗಳೇ, ನಿಮ್ಮ ಲೌಕಿಕ ತಂದೆ ತಾಯಿನೂ ದೇಹದಾರಿಗಳೇ. ಯಾರನ್ನೂ ನೆನಪು ಮಾಡಂಗಿಲ್ಲ. ನಾನೊಬ್ಬನನ್ನು ವಿದೇಹಿ, ನಾನು ವಿಚಿತ್ರ, ನಾನು ಇವ್ರ ಶರೀರದಲ್ಲಿ ಕೂತ್ಕೊಂಡು ಜ್ಞಾನ ಕೊಡ್ತೀನಿ ಅಂದಾಗ ಈಗ ನೀವು ತಂದೆಯಿಂದನೇ ಜ್ಞಾನ ಯೋಗ ಕಲಿತಿದ್ದೀರಾ. ಎಷ್ಟು ನಶೆ ಇರಬೇಕು. ಬಾಬಾ ಹೇಳೋದು, ನೀವು ಹೇಳ್ತೀರಲ್ಲ ಜ್ಞಾನ ಸಾಗರ ತಂದೆ ಬಂದು ನಮಗೆ ಜ್ಞಾನ ಕಲಿಸ್ಕೊಡ್ತಿದ್ದಾರೆ. ರಾಜರಾಜೇಶ್ವರ ಮಾಡೋಕ್ಕೆ ಜ್ಞಾನ ಸಾಗರ ಜ್ಞಾನನೂ ಕಲಿಸ್ತಾರೆ, ಯೋಗನೂ ಕಲಿಸ್ತಿದ್ದಾರೆ. ಕ್ಲಿಯರ್ ಆಯ್ತಲ್ಲ ಮಕ್ಕಳೇ ಅಂತಾರೆ. ನಾನು ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂತಾರೆ ಬಾಬೂರು. ಜ್ಞಾನ ಯೋಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದಲ್ಲಿ ಎಷ್ಟು ದೊಡ್ಡ ವಿಶಾಲ ಸಬ್ಜೆಕ್ಟು. ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. शुक्रिया, थैंक यू बाबा. धारणेಗೆ समझदार बन माया के तूफानों से कभी हार नहीं खाना है. ಬುದ್ಧಿವಂತರಾಗಿ ಎಂದು ಮಾಯೆಯ ಬಿರುಗಾಳಿಗಳಲ್ಲಿ ಸೋಲ್ಬಾರ್ದು. ಆಂಕೆ ಧೋಕಾ ದೇತಿಯೇ, ಇಸ್ಲಿಯೇ ಅಪ್ನಿ ಸಂಭಾಲ್ ಕರ್ನಿ ಹೈ. ಕಣ್ಣು ಮೋಸ ಮಾಡುತ್ತೆ, ಅದಕ್ಕೇನೆ ತನ್ನ ಗಮನ ಇರಬೇಕು. ಕೋಯಿ ಭಿ ವಿಕಾರಿ ಬಾತೆ ಇನ್ ಕಾನೂನ್ ಸೆ ನೈ ಸುನ್ನ ಹೈ. ಯಾವುದೇ ವಿಕಾರದ ಮಾತುಗಳನ್ನು ಕಿವಿಯಿಂದ ಕೇಳಬಾರ್ದು. अपने दिल से पूछना है कि हम कितनों को आप समान बनाते. ತನ್ನ ಹೃದಯದಿಂದ ಕೇಳ್ಕೊಳ್ಬೇಕು, ನಾನು ಎಷ್ಟು ಜನರನ್ನು ತನ್ನ ಸಮಾನ ಮಾಡ್ಕೋತೀನಿ. ಮಾಸ್ಟರ್ ಪತಿತ್ ಪಾವನಿ ಬನ್ ಸಬ್ಕೋ ಪಾವನ್, अर्थात राज राजेश्वर बनाने की सेवा कर रहे हैं. हमारे में कोई अवगुण तो नहीं है. दैवी गुण कहाँ तक धारण किया है. ಚೆಕಿಂಗ್ ಪಾಯಿಂಟ್ಸು ಏನೇನೇಮೋ. ನಾನು ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡೆ. ಆಮೇಲೆ ಮಾಸ್ಟರ್ ಪತಿತ ಪಾವನಿಯಾಗಿ ಎಷ್ಟು ಜನರನ್ನು ಪಾವನ ಮಾಡೋ ಸೇವೆ ಮಾಡ್ತಿದ್ದೀನಿ. ನನ್ನಲ್ಲಿ ಯಾವುದೇ ಅವಗುಣಗಳಿಲ್ಲ ತಾನೇ. ದೈವಿ ಗುಣಗಳನ್ನು ಎಲ್ಲಿವರೆಗೂ ಧಾರಣೆ ಮಾಡಿದ್ದೀನಿ. ಇಷ್ಟು ಕ್ವೆಶ್ಚನ್ನು ಅರ್ಥ ಆಯ್ತಾ? ತನ್ನ ಸಮಾನ ಇಲ್ಲಾಂದರೆ ನೀವು ರಾಜರು ಹೆಂಗಾಗೋದು? ಅನೇಕರನ್ನು ತನ್ನ ಸಮಾನ ಮಾಡ್ಕೊಂಡಿಲ್ಲ ಅಂದರೆ. इम्पॉर्टेंट वरदान. सभी को ठिकाना देने वाले रहम दिल बाप के बच्चे रहम दिल ಭವ. ಎಲ್ಲರಿಗೆ ಮನೆಯ ಸ್ಥಾನ, ಒಂದು ನಿರ್ದಿಷ್ಟವಾದ ಜಾಗವನ್ನು ಕೊಡ್ತಕ್ಕಂಥವರು ತಂದೆ ದಯಾಸಾಗರನ ತಂದೆಯ ಮಕ್ಕಳು, ದಯಾ ಸ್ವರೂಪರು. ಬಾಬಾ ನಮಗೆ ಬಂದು ಘರ್ ಕಾ ಠಿಕಾನಾ ದೇತಾ ಹೈನಾ, ನೆಲೆ. ನಮಗೊಂದು ನೆಲೆ ಕೊಟ್ರ ಇಲ್ವಾ ಬಾಬವರು? ಬುದ್ಧಿ ಅಲಿತಾ ಇತ್ತು, ಎಲ್ಲೋಗೋದು. ಬಾಬಾ ಹೇಳಿದ್ರು ಮನೆಯಲ್ಲಿ ಬಂದು ಕೂತ್ಕೊಳ್ರಪ್ಪ ನನ್ನ ಮಡ್ಲಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲೂ ಅಲಿಬೇಕಾಗಿಲ್ಲ. ಅವು ಜೀರಿಂಬೆಗಳ ಥರ ಸುತ್ತಬೇಡ್ರಿ, ನನ್ನ ಹತ್ರ ಬಂದು ಕೂತಿರ್ರಿ ಅಂತ. ಅರ್ಥ ಆಗ್ತಿದ್ಯಾ? ಆತ್ಮಕ್ಕಿನ್ನ ನೆಲೆ ಹುಡುಕಿಕೊಂಡು ತಿರುಗುತ್ತಾ ಇದ್ದೀರೋ ಏನು ಕತೆ ಇಲ್ಲೇನೆ. रहम दिल बाप के रहम दिल बच्चे किसी को भी भिखारी के रूप में देखेंगे तो उन्हें रहम आएगा. इस आत्मा को भी ठिकाना मिल जाए, इसका भी कल्याण हो जाए. उनके संपर्क में जो भी आएंगे उसे बाप का परिचय ज़रूर देंगे. ದಯಾಸಾಗರನ ಮಕ್ಕಳಿಗೆ ಯಾರು ದಯಾ ಸ್ವರೂಪರಿದ್ದಾರೆ ಅವ್ರ ಲಕ್ಷಣ ಏನಂದರೆ, ಯಾರೇ ಆತ್ಮಗಳು ಜ್ಞಾನ ಇಲ್ದವರು ನೋಡಿದ್ರೆ ಅವ್ರಿಗನ್ಸುತ್ತೆ, ಅಯ್ಯೋ ಇವರು ಏನು ಇಲ್ವಲ್ಲಪ್ಪ, ಇವರಿಗೆ ಮನೆಯ ನೆಲೆ ತೋರಿಸ್ಬೇಕು, ದಾರಿ ತೋರಿಸ್ಬೇಕು.
ಅವ್ರ ಕಲ್ಯಾಣ ಮಾಡಬೇಕು ಅಂತ ಸಂಕಲ್ಪ ಬರುತ್ತಲ್ಲ, ಅದಕ್ಕೆ ಅವ್ರು ಬಾಬುವ್ರ ಪರಿಚಯ ಕೊಡ್ತಾರೆ. जैसे कोई घर में आता है तो पहले उसे यहाँ पानी पूछा जाता है, ऐसे ही चला जाए तो बुरा समझते हैं. ऐसे जो भी संपर्क में आते हैं उसे बाप के परिचय का पानी ज़रूर पूछो. अर्थात दाता के बच्चे दाता बनकर कुछ न कुछ दो ताकि उसे भी ठिकाना मिल जाए. ತಂದೆ ಹೇಳೋದು, ಈಗ ಮನೆಗೆ ಯಾರಾದರೂ ಬಂದರೆ ಆತಿಥ್ಯ ಮಾಡ್ತೀವಲ್ವ, ನೀರು ಕುಡಿತೀರಾ, ಊಟ ಮಾಡ್ತೀರಾ, ಹಂಗೆ ಇಲ್ಲಿ ಸ್ಥೂಲ ಆತಿಥ್ಯದ ಮಾತಲ್ಲ. ಯಾರೇ ಆತ್ಮಗಳು ಬಂದರೆ ಅವರಿಗೆ ತಂದೆಯ ಪರಿಚಯ ಕೊಡಿ, ಅವರಿಗೆ ಸುಖ ಶಾಂತಿಯ ಮಾರ್ಗ ತೋರಿಸಿ. ಅಂದರೆ ದಾತನ ಮಕ್ಕಳು ಜ್ಞಾನದ ಪ್ರಸಾದ ಕೊಡದೆ, ಅವ್ರಿಗೆ ಶಾಂತಿಯ ಶಕ್ತಿಯ ವೈಬ್ರೇಷನ್ಸ್ ಕೊಡದೆ ಕಳಿಸ್ಬೇಡಿ. ಅಂದರೆ ನಿಮ್ಮ ಹತ್ರ ಬಂದವರು, ನಿಮ್ಮ ಬಾಗಿಲಿಗೆ ಬಂದವರು ಖಾಲಿ ಹೋಗಬಾರ್ದು ಜ್ಞಾನ ಇಲ್ದವರು. ಸರಿನಾ? ಮಾಡ್ತೀರಲ್ವ ಎಲ್ಲರೂ? स्लोगन, यथार्थ वैराग्य वृत्ति का सहज अर्थ है जितना न्यारा उतना प्यारा. ಯಥಾರ್ಥ ವೈರಾಗ್ಯ ವೃತ್ತಿ ಅರ್ಥ ಎಷ್ಟು ನ್ಯಾರ ಅಷ್ಟು ಆತ್ಮಗಳ ಪ್ರತಿ ಆತ್ಮಿಕ ಸ್ನೇಹ. ನ್ಯಾರ ಪ್ಯಾರ ಅಂತಂದರೆ ಅಯ್ಯೋ ಏನೂ ಇಲ್ಲ ನನ್ನ ಪಾಡು ನಂದು ಅಂತಲ್ಲ. ಸಂಘಟನೆಯಲ್ಲಿದ್ದೀವಲ್ವಾ, ಎಲ್ಲರ ಪ್ರತಿ ಆತ್ಮಿಕ ಪವಿತ್ರ ಸ್ನೇಹ ಇರಬೇಕು, ಆತ್ಮಿಕ ಭಾವದ್ದು. ಬಾಕಿ ಪ್ರೀತಿ, ರಿಯಲ್ ಪ್ರೀತಿ ಏನಿದೆ ಅದು ಶಿವಬಾಬವ್ರ ಜೊತೆ, ದೇಹದಿಂದ ನ್ಯಾರ. ಸರಿನಾ? ಮೀಟೆ ಬಚ್ಚೆ ಕ್ಯಾ ಕರೋ ಅಂದರು ಬಾಬುರು. ನೀವು ಸಂಗಮ ಯುಗದಲ್ಲಿ ಸೇವೆ ಮಾಡಿ ಗಾಯನ ಲಾಯಕ್ ಆಗ್ತೀರಾ, ಭವಿಷ್ಯದಲ್ಲಿ ಪುರುಷೋತ್ತಮರಾಗಿ ಪೂಜೆ ಲಾಯಕ್ ಆಗ್ತೀರಾ. ಕಂಪ್ಲೀಟ್ ಪುರುಷೋತ್ತಮ ಅಂದರೆ ಸಂಪೂರ್ಣ ಸತೋ ಪ್ರಧಾನರಾಗೋದು. ಸರಿನಾ? ಓಂ ಶಾಂತಿ.